ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣಬೃಹತೀಂ ಶಾಶ್ವತೀಂ ಆಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ಜಾತೋ ದೇವಕ್ಯಾಂ ಸಾಸು ಭದ್ರೇತಿ ಭದ್ರಾ ನಾಮ್ನಾ ಭದ್ರಾರೂಪೇಣಾನಕದುಂದುಭೇಸ್ತಾಂ ಕೃತ್ವಾ ಪುತ್ರೀಂ ರೋಹಿಣೀ ಸ್ವಾಮರಕ್ಷತ್ ಪೂರ್ವಂತು ಯಾಸೀತ್ರ ಜಟೈವ ನಾಮ್ನಾ. ದೇವಕಿ ದೇವಿಯಲ್ಲಿ ವಸುದೇವನಿಂದ ಒಬ್ಬಳು ಹುಡುಗಿ ಹುಟ್ಟಿದಳು. ಅವಳ ಹೆಸರು ಸುಭದ್ರ ಅಂತ. ನಾಮ್ನಾ ಭದ್ರ, ಭದ್ರ ಅಂತನೂ ಕರಿತಾ ಇದ್ರು, ಸುಭದ್ರ ಅಂತನೂ ಕರಿತಾ ಇದ್ರು. ಪರಮ ರೂಪಸಿ, ಲಕ್ಷಣಕ್ಕಿಂತ ಹೆಚ್ಚು ರೂಪ ಇತ್ತು. ಅದಕ್ಕೆ ಏನು ಕಾರಣ ಅಂತ ಹೇಳಿ ನಿರೂಪಣೆ ಮಾಡ್ತಾರೆ. ಕೃತ್ವಾ ಪುತ್ರೀಂ ರೋಹಿಣೀ ಸ್ವಾಮರಕ್ಷತ್, ಹುಟ್ಟಿದ್ದು ದೇವಕಿಯಲ್ಲಾದರೂ ಬೆಳೆದದ್ದು ರೋಹಿಣಿಯ ಮನೆಯಲ್ಲಿ, ಅಂದರೆ ದೊಡ್ಡಮ್ಮನ ಮನೆಯಲ್ಲಿ. ದೊಡ್ಡಮ್ಮ ಅಂದರೆ ತಂದೆಯ ಹಿರಿಯ ಹೆಂಡತಿ. ಹೀಗಾಗಿ ಕೃಷ್ಣನಿಗಿಂತ ಹೆಚ್ಚು ಬಲರಾಮನಿಗೆ ಅವಳ ಮೇಲೆ ಒಂದು ಅಥಾರಿಟಿ ಇದ್ದ ಹಾಗೆ, ನನ್ನ ತಂಗಿ ಅಂತ. ಅವಳ ಪರವಾಗಿ ಕೃಷ್ಣನಿಗಿಂತ ಬಲರಾಮ ತೀರ್ಮಾನ ತೆಗೆದುಕೊಳ್ಳುವ ಮಟ್ಟಕ್ಕೆ ಹೋಗಿದ್ದ. ಅದಕ್ಕೆ ದುರ್ಯೋಧನ ಅದನ್ನು ಬಳಸ್ಕೊಂಡಿದ್ದು, ಎನ್ಕ್ಯಾಶ್ ಮಾಡಿಕೊಂಡದ್ದು. ಅಲ್ಲ, ಇವಳು ಯಾರು? ಅವಳು ಪೂರ್ವಂತು ಯಾಸಿ ತ್ರಿಜಟೈವ ನಾಮ್ನಾ, ತ್ರಿಜಟ ಅಂತ. ತ್ರಿಜಟ ಯಾರಪ್ಪ ಅಂದರೆ ಸೀತೆಯ ಕಾವಲಿನಲ್ಲಿ ಇದ್ದ ರಕ್ಕಸಿ, ಆ ತರಹದ ಒಬ್ಬಳು ರಾಕ್ಷಸಿ. ಅವಳಿಗೇನು ಮಾರಾಯರೆ, ಅವಳಿಗೂ ಇಲ್ಲಿಗೂ ಏನಿದು, ಎಲ್ಲಿಂದ ಎಲ್ಲಿಗೆ, ಎತ್ತಣ ಮಾಮರ ಎತ್ತಣ ಕೋಗಿಲೆ ಅಂತ ಕೇಳಿದ ಹಾಗಿರುತ್ತೆ. ಅದಕ್ಕೆ ಆಚಾರ್ಯರು ಹೇಳಿದ್ರು, ಸೀತಾಯಾ ಪ್ರಾಂಗ್ ನಿತ್ಯ ಶುಶ್ರೂಷಣಾತ್ಸ ಬಭೂವ ವಿಷ್ಣೋರ್ ಭಗಿನಿ ಪ್ರಿಯಾಚ ಉಮಾವೇಶಾತ್ ರೂಪಗುಣೋಪಪನ್ನ ಪದ್ಮೇಕ್ಷಣ ಚಂಪಕದಾಮ ಗೌರಿ. ಆಚಾರ್ಯರ ಬಾಯಲ್ಲಿ ಈ ಸೌಂದರ್ಯದ ವರ್ಣನೆ ಅಂದರೆ ಏನು ಹೇಳತಕ್ಕದ್ದು? ಅವಳ ಚಲುವು ಏನು? ಸೀತಾಯ ಪ್ರಾಂಗ್ ನಿತ್ಯ ಶುಶ್ರೂಷಣಾತ್, ಅವಳಿಗೆ ಈ ಭಾಗ್ಯ ಹೇಗೆ ಬಂತು ಅಂದರೆ ಸೀತೆಯ ಸೇವೆ ಮಾಡಿದ್ಲು, ನೆನ್ಪಿಟ್ಕೊಳ್ಳಿ. ಅದರಿಂದಾಗಿ ವೇದವತಿ ಅಂತ ಹೇಳಿ ಒಬ್ಬಳು ಇರಲಿಲ್ಲ. ಇದ್ರೆ ಅದು ಸೀತೆಯೇ. ವೇದವತಿ ಅಂದರೆ ಸೀತೆಯೇ. ವೇದವತಿ ಅಂದರೆ ಸೀತೆಯಿಂದ ಭಿನ್ನ ಅಲ್ಲ. ಎಲ್ಲ ಕಲ್ಯಾಣದ ಕಥೆ ಎಲ್ಲ ಕೆಲವು ಮೇಳ ಆಗೋಯ್ತು. ವೇದವತಿ ಅಂತ ಒಬ್ಳಿದ್ದು ಅವಳು ಅಯ್ಯೋ ನನ್ನನ್ನು ಯಾಕೆ ಮದುವೆ ಆಗಲಿಲ್ಲ ಅಂತ ಕೇಳಿದ್ದಕ್ಕೆ, ಇಲ್ಲಪ್ಪ ನಿನ್ನನ್ನು ಮದುವೆ ಆಗಲಿಕ್ಕೆ ಕಲಿಯುಗದಲ್ಲಿ ಬರ್ತೇನೆ ಅಂತ ಹೇಳೋದೇ ಎಲ್ಲ ಬಿದ್ದೋಯ್ತು. ಯಾಕೆ ಅಂದರೆ ಅಲ್ಲಿ ಇದ್ದದ್ದು ಸೀತೆ. ಸೀತಾಯ ಪ್ರಾಂಗ್ ನಿತ್ಯ ಶುಶ್ರೂಷಣಾತ್, ಸೀತೆಯ ನಿರಂತರವಾಗಿ ಸೇವೆ ಮಾಡಿದ್ದರಿಂದ, ಸೀತೆಯ ನಿರಂತರವಾದ ಸೇವೆಯಿಂದ ಅವಳ ಅನುಗ್ರಹ ಆಯಿತು. ವಿಷ್ಣೋರ್ ಭಗಿನಿ ಬಭೂವ, ದೇವರ ತಂಗಿಯಾಗುವ ಭಾಗ್ಯ ಸಿಕ್ಕಿತು. ಪ್ರಿಯಾಚ, ದೇವರಿಗೆ ಅತ್ಯಂತ ಪ್ರಿಯಳು. ವಿಮನ್ ಎಂಪವರ್ಮೆಂಟು ಎಷ್ಟು ಬೇಕೋ ಅಷ್ಟು ಅಂತ ಹೇಳಿ ಕೃಷ್ಣ ಮೊದಲೇನೆ ಸಾರಥ್ಯ ಕಲಿಸ್ಬಿಟ್ಟಿದ್ದ ಓಡ್ ಹೋಗ್ಲಿಕ್ಕೆ. ಇಂತಹ ಅಣ್ಣಂದ್ರು ಇರ್ತಾರ ಅಂದರೆ ಇರ್ತಾರೆ ನೋಡಿ. ವಿಷ್ಣೋರ್ ಭಗಿನಿ ಪ್ರಿಯಾಚ ಉಮಾವೇಶಾತ್ ರೂಪಗುಣೋಪಪನ್ನ, ಪಾರ್ವತಿಯ ಆವೇಶ ಇತ್ತು,
ರೂಪಗುಣದಿಂದ ಕೂಡಿದ್ದಳು. ಪದ್ಮೇಕ್ಷಣ ಚಂಪಕ ಧಾಮ ಗೌರಿ, ಅಗಲವಾದ ಕಣ್ಗಳ ಚಲುವೆ. ಚಂಪಕ ಧಾಮ ಗೌರಿ ಬೆಳ್ಳಗಿದ್ಲಂತೆ, ಹೇಗೆ ಸಂಪಿಗೆಯ ಮಾಲೆಯ ಹಾಗೆ ಅಂತಾರೆ ಆಚಾರ್ಯರು. ಚಂಪಕ ಧಾಮ ಗೌರಿ ಅಂತ ಅದಕ್ಕಾಗಿ ಅವನ ಕಣ್ಣು ಹಾಕಿದ್ದು ಅಲ್ಲ. ಅರ್ಜುನನನ್ನು ಮದುವೆ ಆಗಿದ್ದು ಯಾಕೆ ಅಂದ್ರೆ ಆ ಪ್ರತಿಕೃತಿಯಲ್ಲಿ, ದೇವಿಯ ಪ್ರತಿಕೃತಿಯಲ್ಲಿ ಇದ್ದದ್ದು ಅರ್ಜುನ ತಾನೆ, ಅವನ ಅಂದ್ರೆ ಇಂದ್ರ. ಅದರಿಂದಾಗಿ ಅವನ ಸಾನ್ನಿಧ್ಯ ಸಿಕ್ಕಿತು. ಇಲ್ಲಿ ಏನಿದೆ, ಸೀತೆ ಅಲ್ಲಿದ್ದು ಆಚಾರ್ಯರು ಅಲ್ಲೂ ಹೇಳಿದ್ದಾರೆ. ಸೀತೆಯ ಪ್ರತಿಕೃತಿಯನ್ನ ಪ್ರವಿವೇಶ ಶಕ್ರಃ ದೇವ್ಯಾಶ್ಚ ಸನ್ನಿಧಿಯುತಾಂ, ಲಕ್ಷ್ಮೀದೇವಿಯ ಸನ್ನಿಧಾನ ಇದೆ, ವ್ಯವಹಾರ ಸಿದ್ಧೈ ಇಂದ್ರ ಪ್ರವೇಶ ಮಾಡಿದ್ದ ಅಂತ. ಅದರಿಂದಾಗಿ ಎಲ್ಲಾ ಕಥೆಯೂ ಕೆಳಗು ಮೇಲಾಗೋಯ್ತು ಶ್ರೀನಿವಾಸ ಕಲ್ಯಾಣದ್ದು. ನನಗೆ ಅದ್ರ ಮೇಲೇನು ಸಿಟ್ಟೇನಿಲ್ಲ, ಆದರೆ ಆಚಾರ್ಯರ ಸಿದ್ಧಾಂತಕ್ಕೆ ವಿರೋಧ ಬರುತ್ತೆ ಅಂತ ನಾನಷ್ಟೇ ಹೇಳ್ತಾ ಇರೋದು. ಅದೇನಾದ್ರೂ ನಿಜವಾಗಿಯೂ ನಡೆದಿದ್ರೆ ಎಷ್ಟು ಸಂತೋಷ. ಏಕೆಂದ್ರೆ ಕೆಲವು ವರ್ಷಗಳ ಹಿಂದೆ ಕೃಷ್ಣಾವತಾರದಿಂದ ಹೊರತಾಗಿಯೂ ಶ್ರೀನಿವಾಸ ಇಲ್ಲಿದ್ದಾನೆ ಅಂತಂದ್ರೆ ಭಗವದ್ ಅವತಾರದಿಂದ ಪೂತವಾದ ಪುಣ್ಯಕ್ಷೇತ್ರ ಅಲ್ವೇ ಅದು. ಆದರೆ ಹಾಗಾಗಿಲ್ಲ ಅನ್ನೋ ದುಃಖವೇ ವಿನಃ ಅದು ನಡಿಬಾರದಿತ್ತು, ನಡೆಯಲಿಲ್ಲ ಅಂತೇಳಿ ಸಂತೋಷ ಪಡೋದಲ್ಲ. ಅಲ್ಲಿ ಇಲ್ಲ, ಅಷ್ಟೇ ಆಚಾರ್ಯರ ಸಿದ್ಧಾಂತಕ್ಕೆ ಅನುಗುಣವಾಗಿ ಅದೇನು ನಡೀಲಿಲ್ಲ, ಅಷ್ಟೇ ನನ್ನ ಅಭಿಪ್ರಾಯ. ಸುಭದ್ರ ಯಾವಾಗ ಹುಟ್ಟಿದ್ದು ಅಂತ, ಯಾವಾಗ ಅಂತ ಹೇಳಿದ್ರೆ ಸುಮಾರು ಕೃಷ್ಣನಿಗಿಂತ ಒಂದು 7-8 ವರ್ಷ ಚಿಕ್ಕವಳು ಅವಳು. ಆದ್ರೆ ದೇವಕಿಯಲ್ಲೇ ಆಮೇಲೆ ಹುಟ್ಟಿದ್ಲು, ಅದರಿಂದಾಗಿ ಅವನೇನು ಹೆಚ್ಚು ತಲೆ ಕೆಡಿಸ್ಕೊಂಡಿರ್ಲಿಲ್ಲ ಕಾಣುತ್ತೆ. ಅಥವಾ ಕೃಷ್ಣನಿಗೆ 10 ವರ್ಷ ಆಗಿರ್ಬೇಕಾದ್ರೂ 10 ವರ್ಷ ಡಿಫ್ರೆನ್ಸ್ ಇದ್ರೂ ನಡೆದಿತ್ತು, ಅಷ್ಟು ಡಿಫ್ರೆನ್ಸ್ ಇತ್ತು ಅಂತ ಕಾಣುತ್ತೆ. ಏನು ಸ್ಪಷ್ಟ ಇಲ್ವಲ್ಲ. ಏತತ್ ಕೃತ್ವಾ ಧೃತರಾಷ್ಟ್ರಾತ್ಮಜಸ್ಸಹ ಯಯೌ ಕುರುನ್ನಿವ ಸತ್ಯತ್ರ ರಾಮೇ ಕೃಷ್ಣೋ ಕ್ರೂರಂ ವಿವಸಂತಂ ಭಯೇನ ಸಹಾರ್ಧಿಕ್ಯಂ ಚಾನಯಿತ್ವಾ ಜಗಾದ. ಇತ್ತ ಸುಮಾರು 5 ವರ್ಷಗಳ ಕಾಲ ಬಲರಾಮ ವಾಸ ಮಾಡಿದ. ಎಲ್ಲಿ? ನೇಪಾಳ ದೇಶದಲ್ಲಿ ಕೃಷ್ಣನ ಮೇಲೆ ಸಿಟ್ಟು ಮಾಡಿಕೊಂಡು ಮಿಥಿಲ ಅಂದ್ರೆ ನೇಪಾಳದಲ್ಲಿ ವಾಸ ಮಾಡಿದ್ದ. ಯಾವಾಗ ದುರ್ಯೋಧನನ ವಿದ್ಯಾಭ್ಯಾಸ ಮುಗೀತೋ ಅವಾಗ ಅಕ್ರೂರನನ್ನ ಕರೆದ ಕೃಷ್ಣ. ಅಕ್ರೂರ ಏನ್ ಮಾಡ್ತಾ ಇದ್ದ ಅಂದ್ರೆ ವಿವಸಂತಂ ಭಯೇನ, ಶಮಂತಕಮಣಿ ನನ್ನ ಕೈಯಲ್ಲಿದೆ ಎನ್ನುವ ಭಯದಿಂದ ಅದನ್ನು ಮುಚ್ಚಿಟ್ಟುಕೊಂಡು ತಿರುಗ್ತಾ ಇದ್ದ, ಅಲೆಮಾರಿಯಾಗೋಗಿದ್ದ. ಎಂತ ದುರಂತ ನೋಡ್ರಿ ಅಕ್ರೂರ. ಅಕ್ರೂರ ದೇವರಿಗೆ ಹೆಂಡತಿಯಾಗುವವಳ ಮೇಲೆ ಆಸೆ ಪಟ್ಟ, ದೇವರು ಕ್ಷಮಿಸಿದ. ಶಮಂತಕಮಣಿಯನ್ನ ಎತ್ಕೊಂಡು ಹೊಟ್ಟೋದ. ಸಿಟ್ಟಿನಿಂದ ದೇವರ ಮಾವನನ್ನ ಕೊಲ್ಲಿಸಿದ. ಇಷ್ಟೆಲ್ಲ ಮಾಡಿದ್ರು ದೇವರು ರಕ್ಷಣೆ ಮಾಡಿದ್ದು ಗುಣವನ್ನ ನೋಡಿ. ದೇವರ ಕ್ಷಮಾಗುಣ, ಭಕ್ತ ವಾತ್ಸಲ್ಯ ಅನ್ನೋದಲ್ಲಿ ಇರ್ಬೇಕಲ್ವೇ. ನೋಡಿ, ಉಮಾವೇಶಾತ್ ರೂಪಗುಣೋಪಪನ್ನ. ಪದ್ಮೇಕ್ಷ ಆಯ್ತಲ್ಲ, ಏತತ್ ಕೃತ್ವ. ಇಷ್ಟಾದ ಮೇಲೆ ವಿವತಂತಂ ಭಯೇನ, ಭಯದಿಂದ ಓಡಾಟೋಗಿದ್ದ ಅಕ್ರೂರ. ಅವನನ್ನು ಕರೆಸ್ದ, ಬಾಯಿಲಿ ನನಗೆ ಗೊತ್ತು ಅಂತ ಹೇಳಿ. ಅಷ್ಟು ಹೊತ್ತಿಗೆ ಬಲರಾಮನಿಗೂ ಸುದ್ದಿ ಕಳಿಸ್ದ. ಆನೀಯ ರಾಮಂ ಚ ಸಮಸ್ತ ಸಾತ್ವತಾಂ ಯದಾವಾದೀತ್ಕೇಶವ ಸನ್ನಿಧಾನೇ ಮಣಿಸ್ತ್ವಯ್ಯಾಸ್ತೆ ದರ್ಶಯೇತ್ಯೇವ ಭೀತಃ ತದಾ ಕ್ರೂರೋ ದರ್ಶಯದ್ರತ್ನಮಸ್ಮೈ. ನೀವು ಇದರ ಬಗ್ಗೆ, ಶಮಂತಕಮಣಿಯ ಬಗ್ಗೆ ವಿಸ್ತಾರವಾದ ವಿವರಣೆಯನ್ನ ವಿಷ್ಣು ಪುರಾಣದಿಂದ ಕೇಳಬೇಕು. ಮಜಾ ಅಂದ್ರೆ ಅಲ್ಲಿ ರಸಾಸ್ವಾದ ಉನ್ನತ ಮಟ್ಟದಲ್ಲಿ ಆಗೋದು ವಿಷ್ಣು ಪುರಾಣದಲ್ಲಿ. ಇರಲಿ, ಇಷ್ಟರ ನಡುವೆ 2 ಪ್ರಶ್ನೆ. ವಾದಿರಾಜರು ಶ್ರೀನಿವಾಸ ಕಲ್ಯಾಣ ಇದೆಯಲ್ಲ ಅಂತ ಯಾರು ಬೇಕಾದ್ರೂ ಮಾಡ್ಬೋದು. ಪದ್ಯ ಸಂಸ್ಕೃತ ಗ್ರಂಥಗಳನ್ನೇ ಪ್ರಕ್ಷೇಪ ಮಾಡಿಬಿಟ್ಟಿದ್ದಾರೆ ಮಾರಾಯರೆ, ಇನ್ನು ಕನ್ನಡ ಎಷ್ಟೊತ್ತು. ಆಮೇಲೆ 2ನೇ ಪ್ರಶ್ನೆ, ಸುಭದ್ರೆ ಮತ್ತು ತ್ರಿಜಟೆಯರಲ್ಲಿ ಶಚಿಯ ಸನ್ನಿಧಾನ ಇತ್ತ ಅಂತ. ಇರಲಿಲ್ಲ, ತ್ರಿಜಟೆಯಲ್ಲಿಯೂ ಇರಲಿಲ್ಲ.
ಅವಳು ಸುಭದ್ರೆ ಆದ್ಮೇಲೂ ಇರಲಿಲ್ಲ. ಯಾಕೆಂದ್ರೆ ತ್ರಿಜಟೆಯನ್ನೇ ಮದುವೆ ಆಗಿದ್ದು. ತ್ರಿಜಟ ಸುಭದ್ರೆ ಆದ್ದು. ಅವಳಲ್ಲಿ ರೂಪ ಅನ್ನುವ ಗುಣಕ್ಕೆ, ರೂಪ ಮತ್ತೆ ಗುಣಗಳಿಗೆ, ಮತ್ತೆ ದೇವರ ತಂಗಿಯಾಗುವಂತಹ ಯೋಗ್ಯತೆ ಏನು ಕಡಿಮೆನಾ? ಅದಕ್ಕೆ ಉಮೆಯ ಸನ್ನಿಧಾನ ತಟಸ್ಥ ಸನ್ನಿಧಾನ ಅಷ್ಟೇ, ಇನ್ನೇನಿಲ್ಲ. ಅವ್ಯಾಜತಾಮಾತ್ಮನು ಆನೀಯ ರಾಮಂ ಚ ಸಮಸ್ತ ಸಾತ್ವತಾಂ. ರಾಮನನ್ನ ಕರೆಸಿದ, ಅಣ್ಣನನ್ನ. ಅವನಲ್ಲಿ ಕೂತಿದ್ದ, ಮುಖ ಬಿಮ್ ಅಂತ ಮಾಡಿಕೊಂಡು. ಎಲ್ಲರೂ ಸೇರ್ಕೊಂಡಿದ್ದಾರೆ. ಸಮಸ್ತ ಸಾತ್ವತಾಂ, ಒಂದು ಫ್ಯಾಮಿಲಿ ಕ್ರೈಸಿಸ್ ಅನ್ನ ಹೇಗೆ ಹ್ಯಾಂಡ್ಲ್ ಮಾಡಿದ ಕೃಷ್ಣ ಅಂತ ಇದು ನಾವು ಕಲಿಯಬೇಕಾದ ಪಾಠ. ಎಲ್ಲರೂ ಇದ್ದಾಗ ಅಕ್ರೂರ, ನಿನ್ನಲ್ಲಿ ಮಣಿ ಇದೆ, ತೆಗೆದು ತೋರಿಸು ಅಂದ. ಮಣಿಸ್ತ್ವಯ್ಯಾಸ್ತೆ ದರ್ಶಯೇತ್ಯೇವಾ ಭೀತಃ ತದಾ ಕ್ರೂರೋ ದರ್ಶಯದ್ರತ್ನಮಸ್ಮೈ. ಆಗ ಅಕ್ರೂರ ಏನ್ ಮಾಡ್ದ? ರತ್ನವನ್ನ ತೋರಿಸಿದ. ವಿಷ್ಣು ಪುರಾಣದಲ್ಲಿ ಇನ್ನೂ ಚೆನ್ನಾಗಿದೆ. ಹರಿದು ಹೋದ ಕೊಳೆಯಾದ ಬಟ್ಟೆಯಿಂದ ತೆಗೆದ ಅಂತ ಉಂಟು. ಹರಿದು ಹೋದ ಕೊಳೆಯಾದ ಬಟ್ಟೆಯಿಂದ ತೆಗೆದ ಅಂತ. ಅವ್ಯಾಜತಾಮಾತ್ಮನೋ ದರ್ಶಯಿತ್ವ ಹಲಾಯುಧೇ ಕೇಶವಸ್ತಸ್ಯ ಜಾನನ್ ರತ್ನಾಕಾಂಕ್ಷಾಮುಗ್ರಸೇನಸ್ಯ ಚೈವ ಮಾತುಶ್ಚ ತಾಂಬಸ್ಯ ಪುನರ್ಬಭಾತೆ ಆಸ್ತಾಂ ಅಕ್ರೂರೇ ಮಣಿರನ್ನೇರಧಾರ್ಯಃ ಸದಾ ಯಜ್ಞಾದ್ದಾನಪತೆ ಸಧಾರ್ಯಃ ನ ಸತ್ಯ ಕೃಷ್ಣ ವಾಂಛಿತಂ ಕಿಂಚಿದಿಚ್ಛೇತ್ ತಥಾಪಿ ತಸ್ಯ ಯೋಗ್ಯ ಇತ್ಯಾಹ ಕೃಷ್ಣಃ. ಸರಿ, ಅವ್ಯಾಜತಾಂ ಆತ್ಮನೋ ದರ್ಶಯಿತ್ವ, ನಾನು ನಿರಪರಾಧಿ ಅಂತ ತೋರಿಸಿ ಆಯ್ತು ಕೃಷ್ಣ. ಸರಿ, ಅದ್ರ ರತ್ನಕ್ಕೊಂದು ಗತಿ ಆಗ್ಬೇಕಲ್ಲ. ನನಗೆ ಸೇರಬೇಕು ಅಂತ ಬಲರಾಮ, ರಾಜ ನನಗಿರಬೇಕು ಅಂತ ಹೇಳಿ ಉಗ್ರಸೇನ, ಸಾಂಬನ ತಾಯಿ ಜಾಂಬವತಿ ಅವಳಿಗೆ ನನಗೂ ಬೇಕು ಅಂತ. ಅವಳದೇನು ತರ್ಕ ಅಂತಂದ್ರೆ, ನಮ್ಮಪ್ಪ ನನ್ನನ್ನ ಕೊಟ್ಟಿದ್ಯಲ್ಲಿ ಕೃಷ್ಣನಿಗೆ. ಹೇಗೆ ಕೊಟ್ಟದ್ದು? ರತ್ನದ ಮೂಲಕ ಕೊಟ್ಟಿದ್ದು. ಹೀಗಾಗಿ ನಮ್ಮಪ್ಪನ ಸೊತ್ತು ನನಗೂ ಬೇಕು ಅಂತ ಹೇಳಿ ಅವಳು. ಎಲ್ಲರೂ ಕೇಳ್ತಾ ಇದ್ದಾರೆ. ದೇವರಿಗೆ ಇದು ಗೊತ್ತಿಲ್ವಾ? ಹಲಾಯುಧೇ ಕೇಶವಸ್ತಸ್ಯ ಜಾನನ್ ರತ್ನಾಕಾಂಕ್ಷಾಂ. ಬಲರಾಮನಿಗೂ ಬೇಕು ಅಂತ, ಉಗ್ರಸೇನನಿಗೆ ಬೇಕು ಅಂತ, ಜಾಂಬವತಿಗೆ ಬೇಕು ಅಂತ. ಅದಕ್ಕೆ ಅವ ಏನು ಮಾಡಿದ? ಎಲ್ಲರಲ್ಲಿ ದೋಷವನ್ನ ಹೇಳಿದ. ಏನು ದೋಷ? ವಿಷ್ಣು ಪುರಾಣದಲ್ಲಿ ಏತಚ್ಚ ಸರ್ವಕಾಲಂ ಶುಚಿನಾ ಬ್ರಹ್ಮಚರ್ಯ ಗುಣಮತ ಧ್ರಿಯಮಾಣಂ ಅಶೇಷ ರಾಷ್ಟ್ರಸ್ಯ ಉಪಕಾರಕಂ. ವಿಷ್ಣು ಪುರಾಣದಲ್ಲಿ ಬರುವಂತಹ ಮಾತು. ಈ ಮಣಿಯನ್ನು ಧರಿಸುವವ ಸರ್ವಕಾಲದಲ್ಲಿಯೂ ಶುಚಿಯಾಗಿ ಇರಬೇಕು. ಅಶುಚಿನ ಧ್ರಿಯಮಾಣಂ ಆಧಾರಮೇವ ಹಂತಿ. ಅಶುಚಿಯಾದವನು ಈ ಸಮಂತಕ ಮಣಿಯನ್ನು ಇಟ್ಟುಕೊಂಡ್ರೆ ಅವನೇ ಸತ್ತೋಗ್ತಾನೆ. ಆದ್ದರಿಂದ ನಾನು ತಗೋಣ ಅಂದ್ರೆ ಅಹಮಸ್ಯ ಷೋಡಶ ಸ್ತ್ರೀ ಸಹಸ್ರ ಪರಿಗ್ರಹಾತ್ ಅಸಮರ್ಥೋ ಧಾರಣೆ. ನನಗಂತೂ ತಗೊಳ್ಳಿಕ್ಕಾಗಲ್ಲ. ಯಾಕೆಂದ್ರೆ 16,108 ಮಂದಿ ಹೆಣ್ಣು ಮಕ್ಕಳು. ನಾನು ಹೆಂಗೆ ತಗೊಳ್ಳಿ? ವಸ್ತುತಃ ಇದಾಗುವಾಗ ನರಕಾಸುರನನ್ನ ಅವನೇನು ಕೊಂದಿರಲಿಲ್ಲ. ಆದರೆ ವಾಲ್ಮೀಕಿ ರಾಮಾಯಣದಲ್ಲಿ, ಮಹಾಭಾರತದಲ್ಲಿ, ಭಾಗವತದಲ್ಲಿ ಅವನು ಹೇಳೋದು ಹಾಗೆ ನಾನು ತಗೊಳ್ಬಾರದು. ಯಾಕೆಂದ್ರೆ 16,108 ಮಂದಿ ಹೆಂಡತಿಯರಿದ್ದಾರೆ. ನಾನು ಶುಚಿಯಾಗಿ ಇದನ್ನು ಧಾರಣೆ ಮಾಡ್ಲಿಕ್ಕೆ ಆಗಲ್ಲ. ಇನ್ನು ಕಥಂಚ ಸತ್ಯಭಾಮ ಸ್ವೀಕರೋತಿ. ಗಂಡನೇ ತಗೊಳ್ಳಿಲ್ಲ ಅಂತಂದ್ರೆ ಸತ್ಯಭಾಮೆ ಹೆಂಗ್ ತಗೊಳ್ತಾಳೆ? ಇನ್ನು ನಮ್ಮ ಅಣ್ಣ ಆರ್ಯೇಣ ಬಲಭದ್ರೇಣ ಅಪಿ ಮದಿರಾಪಾನಾದಿ ಅಶೇಷ ಭೋಗ ಪರಿತ್ಯಾಗ ಕಥಂ ಕಾರ್ಯ. ನಮ್ಮ ಅಣ್ಣ ತಗೊಳ್ಬಹುದು, ಆದ್ರೆ ಅವನು ಕುಡಿಯೋದು ಬಿಡ್ಬೇಕಾಗತ್ತೆ. ಕುಡಿಯೋದು ಬಿಡು ಅಂತ ಹೇಗೆ ಹೇಳೋದು? ಹೀಗಾಗಿ ಅವನು ಬೇಡ ಹೇಳೋದು ನೋಡಿ. ತದಯಂ ಯದುಲೋಕೋಯಂ ಬಲಭದ್ರೋಹಂ ಸತ್ಯಾಚ ತ್ವಾಂ ದಾನಪತೆ ಪ್ರಾರ್ಥಯಾಮಹ ಏತದ್ ಭವಾನೇವ ಧಾರಯಿತು ಸಮರ್ಥ. ಅದರಿಂದ ಓ ಅಕ್ರೂರ, ನೀನೇ ತಗೊಂಡ್ಬಿಡು ಈ ಸಮಂತಕ ಮಣಿಯನ್ನ ಅನ್ಬಿಟ್ಟ. ಒಂದೇ ಏಟಿಗೆ ಎಷ್ಟು ಹಕ್ಕಿಗಳನ್ನ ಕೊಂದ ದೇವರು.
ಎಲ್ಲರ ಸಮಾಧಾನ ಪರಿಹಾರ ಆಗೋಯ್ತು. ಅಯ್ಯೋ ಶುಚಿಯಾಗಿರ್ಬೇಕಂತೆ, ರಾಷ್ಟ್ರಕ್ಕೆ ಒಳ್ಳೇದಾಗಬೇಕು ಅಂದ್ರೆ ಯಾವಾಗಲೂ ದೀಕ್ಷಿತರಾಗಿ ಇರಬೇಕು, ಯಜ್ಞ ದೀಕ್ಷಿತರಾಗಿ. ಯಜ್ಞ ದೀಕ್ಷೆ ಅಂದ್ರೆ ಸಾಮಾನ್ಯ ಅಲ್ಲ, ಹಿಂಗೆ ಆರಾಮಾಗಿ ಹಿಂಗೆ ಕೂತ್ಕೊಳ್ಳಿಕ್ಕೂ ಇಲ್ಲ, ಮೈ ಕೆರ್ಕೊಳ್ಳಿಕ್ಕಿಲ್ಲ. ಯಜ್ಞ ದೀಕ್ಷಿತರಾದಾಗ ಒಂದು ಉದ್ದದ್ದು ಎತ್ತಿನ ಕೊಂಬು ಕೊಟ್ಟಿರ್ತಾರೆ, ಅದರಲ್ಲಿ ಹಿಂಗೆ ಕೆರ್ಕೋಬೇಕು, ನೀವು ಕೈಯಿಂದ ಕೆರ್ಕೊಳ್ಳಿಕ್ಕಿಲ್ಲ. ಎಂತೆಂಥ ಕಷ್ಟಗಳಿದೆ ಗೊತ್ತೇನು ಯಜ್ಞ ಮಾಡುವಾಗ. ಬರೇ ತುಪ್ಪ ಬೆಂಕಿಗೆ ಹುಯ್ಯೋದಲ್ಲ, ಅದು ಬೇಕಷ್ಟು ಪ್ರಕ್ರಿಯೆಗಳಿದೆ. ನೀವು ಯಜುರ್ವೇದ ಕೇಳಿ ಗೊತ್ತಾಗುತ್ತೆ ಅರ್ಥ ಸಮೇತ. ಎಷ್ಟು ಕಷ್ಟ. ಮಣ್ಣು ತರಬೇಕು, ಆ ಯಜ್ಞದ ಜಾಗವನ್ನು ಉಳಬೇಕು, ಬಿತ್ತಬೇಕು, ಎಲ್ಲಾನು ಮಾಡಬೇಕು. ಇಂಥದ್ದು ಮಾಡಲಿಕ್ಕಿಲ್ಲ ಅಂತಿಲ್ಲ. ಆ ಇಟ್ಟಿಗೆ ಜೋಡಿಸುವ ಒಂದು ಕ್ರಮ ಇದೆ, ಅಯ್ಯೋ ಸಾಧ್ಯವೇ ಇಲ್ಲ. ಒಂದೊಂದು ಇಟ್ಟಿಗೆ ಒಂದೊಂದು ತತ್ವದ ಪ್ರತೀಕ. ಆ ಮಂತ್ರಗಳನ್ನೆಲ್ಲ ಯಜುರ್ವೇದದಲ್ಲಿ ಇವತ್ತಿಗೂ ನಾವು ನೋಡಬಹುದು. ಅದರಿಂದಾಗಿ ಅವನು ಹೇಳಿದನಂತೆ, ಆಸ್ತಾಮಕ್ರೂರೇ ಮಣಿಮನ್ಯೈರಧಾರ್ಯ ಸದಾ ಯಜ್ಞಾದ್ದಾನ ಪತ್ಯಸ್ಥಧಾರ್ಯ. ಅಕ್ರೂರ, ನೀನೇ ಇಟ್ಕೋ, ಯಾಗ ಮಾಡ್ತಾ ಇರು. ಈ ರತ್ನ ಬೇಕಾದಷ್ಟು ಹಣವನ್ನ ಹೆರ್ತಾ ಇರುತ್ತೆ, ಬಂಗಾರದ ಗಟ್ಟಿಗಳನ್ನು ಕೊಡ್ತಾ ಇರುತ್ತೆ. ಇದನ್ನ ಇಟ್ಕೊಂಡು ಯಾಗ ಮಾಡ್ತಾ ಇರು, ನಮ್ಮ ರಾಷ್ಟ್ರಕ್ಕೆ ಒಳ್ಳೇದಾಗಲಿ ಅಂತೇಳಿ ಯಾಗದಲ್ಲಿ ತೊಡಗಿ ಬಿಡು ಅಂದ ದೇವರು. ಹೇಗೆ ಅವನಿಗೆ ಯೋಗ್ಯವಾದ, ಅವನಿಗೆ ಮನಸ್ಸಿನಲ್ಲಿರೋದರಲ್ಲಿಯೂ ತೊಡಗಿಸಿದ ಹಾಗಾಯಿತು, ರಾಷ್ಟ್ರಕ್ಕೆ ಸಂಪತ್ತು ಬಂದ ಹಾಗಾಯಿತು, ಕುಟುಂಬದವರ ವೈಷಮ್ಯ ಪರಿಹಾರ ಆಯಿತು, ಎಲ್ಲಾನು ಒಟ್ಟಿಗೆ. ಲಬ್ಧ್ವಾರತ್ ಅಲ್ಲ, ಸತ್ಯಭಾಮೆಯು ಬಯಸಿದಳ. ಸತ್ಯಭಾಮೆಗೇನು ನಮ್ಮಪ್ಪಂದು ಇದು ಅಂತ, ಅದೇ ರೀತಿ ನಮ್ಮಪ್ಪಂದು ಅಂತ ಅಭಿಮಾನ ಜಾಂಬವತಿಗೂ ಇತ್ತು. ಹೆಣ್ಣು ಮಕ್ಕಳಿಗೆ ಅಪ್ಪ ಕೊಟ್ಟದ್ದು ಅಂತಂದ್ರೆ ಪ್ರಾಣ. ಅಂಥದ್ದು ಇಬ್ರಿಗೂ ನಮ್ಮಪ್ಪ ಸಮಂತಕದ ಜೊತೆಗೆ ನನ್ನನ್ನು ಕೊಟ್ಟಿದ್ದು, ನಮ್ಮಪ್ಪಂದು ಅಂತ. ಬಿಡಿ, ಜಾಂಬವತಿ ಬಿಡಿ, ಇವಳಿಗೂ ಹಾಗೇನಾ? ಸತ್ಯಭಾಮೆಗೂ ಹಾಗೇನಾ ಅಂದ್ರೆ ಆಚಾರ್ಯರು ಹೇಳ್ತಾರೆ, ವಸ್ತುತಃ ಆ ತರಹ ಇಲ್ಲ, ಜನರಿಗೆ ಹಾಗನ್ನಿಸ್ಬಿಟ್ಟಿದೆ. ಅದರಿಂದಾಗಿ ಸತ್ಯಭಾಮೆಯು ತಗೊಳ್ಳೋಲ್ಲ ಅಂದ ಅಷ್ಟೆ. ಜನ ಏನು ಅನ್ಕೊಂಡ್ರು, ಓ ಸತ್ಯಭಾಮೆಗೆ ಆಸೆ ಇತ್ತು, ಅದರಿಂದಾಗಿ ಕೃಷ್ಣ ಏನು ಮಾಡಿದ, ಉಪಾಯವಾಗಿ ನಿವಾರಣೆ ಮಾಡಿದ ಅಂತ. ನಾನು ತಗೊಳ್ತೀನಿ ಅಂದ್ರೆ ಸತ್ಯಭಾಮೆ ತಗೊಳ್ತಾಳ ಅಂದ. ನಾನು ತಗೊಳ್ಳೋಲ್ಲ ಅಂದ್ರೆ ಸತ್ಯಭಾಮೆ ತಗೊಳ್ತಾಳ ಅಂತ ಕೃಷ್ಣ ಹೇಳಿದ್ದು. ಜನರೇನು ಅನ್ಕೊಂಡ್ರು, ಅತಿ ಬುದ್ಧಿವಂತಿಕೆಯಿಂದ, ಓ ಸತ್ಯಭಾಮೆಯು ತೆಗೆದುಕೊಳ್ಬಾರದು ಅಂತ ಅವಳ ಪರವಾಗಿ ಇವನೇ ಮಾತಾಡ್ಬಿಟ್ಟ ಅಂತ. ವಸ್ತುತಃ ಆ ಥರ ಏನಿರಲಿಲ್ಲ. ಹೀಗೆ ಕುಟುಂಬ ಕಲಹವನ್ನ ಶಾಂತ ಮಾಡಿದ. ಸ್ಯವಂತಕ ಮಣಿಯನ್ನ ದ್ವಾರಕ್ಕೆ ಬಿಟ್ಟು ಕಳಿಸ್ಲಿಲ್ಲ. ಸ್ಯವಂತಕ ಮಣಿಯಿಂದ ಬರುವಂತಹ ಲಾಭವನ್ನೆಲ್ಲ ರಾಷ್ಟ್ರ ಹಿತಕ್ಕಾಗಿ ಬಳಸಿದ. ಇದೆಲ್ಲ ದೇವರು ಲಬ್ಧ್ವಾರತ್ನಂ ದಾನಪತಿ ಸದೈವ ಸಂದೀಕ್ಷಿತೋ ಭೂಜ್ಯಜ್ಞ ಕರ್ಮಣ ಪ್ರದರ್ಶ ಕೃಷ್ಣ ಹಲಿನೇ ರತ್ನಮೇ ತಚ್ಚಕ್ರ ಪ್ರಸ್ಥಂ ಪಾಂಡವ ಸ್ನೇಹತೋಗಾತ್. ಹೀಗೆ ರತ್ನವನ್ನು ಪಡೆದ, ಸಂದೀಕ್ಷಿತೋಭೂತ್, ಅಲ್ಲಿ ದೀಕ್ಷಿತ ಅಕ್ರೂರ ಏನು ಮಾಡಿದ, ದೀಕ್ಷಿತನಾದ ಯಜ್ಞಕರ್ಮದಲ್ಲಿ. ಆಮೇಲೆ ಬಲರಾಮನಿಗೆ ತೋರಿಸಿದ, ನೋಡು ನಾನಲ್ಲ ಅಲ್ವಾ, ಸುಮ್ಮನೆ ಅವತ್ತು ಸಿಟ್ಟು ಮಾಡ್ಕೊಂಡು ಅಂತ ಹೇಳ್ದ. ಇಂದ್ರಪ್ರಸ್ಥಕ್ಕೆ ಹೋಗಿ ಕೂತ್ಕೊಂಡ್ಬಿಟ್ಟ ಪಾಂಡವರ ಜೊತೆಗೆ. ಎಲ್ಲರೂ ಏನು ಅನ್ಕೊಂಡಿದ್ರು, ಮಾವನನ್ನ ಕೊಂದ ಶತಧನ್ವನ ಬಗ್ಗೆ ಕೃಷ್ಣ ಚಿಂತೆಯೇ ಮಾಡೋದು ಬಿಟ್ಬಿಟ್ಟ ಅಂತ. ಎಲ್ಲವನ್ನ ಸರಿ ಮಾಡಿದ, ಎಲ್ಲವನ್ನ, ಪ್ರತಿಯೊಂದು ಸಮಸ್ಯೆಯನ್ನು ಸಾಲ್ವ್ ಮಾಡಿದ ದೇವರು. ವಸನ್ನಜಸ್ತತ್ರ ಬಹೂನ್ಶ್ಚಮಾಸಾನ್ ಸಫಲ್ಗುನೋ ಯಾನ್ ಮೃಗಯಾಂ ಕದಾಚಿತ್ ಹತ್ವಾ ಮೃಗಾನ್ ಯಮುನಾ ತೀರ ಸಂಸ್ಥಃ ಸೋನ್ಯಾಂ ಕಾಳಿಂದೀಂ ದದೃಶೇ ತತ್ಸ್ವಸಾರಂ. ದೇವರೇನು ಮಾಡಿದ, ಅಲ್ಲಿ ವಾಸ ಮಾಡಿದ. ಅದರಿಂದಾಗಿ ಸುಭದ್ರೆಯನ್ನು ಮದುವೆ ಮಾಡಿಕೊಟ್ಟ ಮೇಲೆ ತಿಂಗಳಾನುಗಟ್ಲೆ ವಾಸ ಮಾಡಿಬಿಟ್ಟಿದ್ದಾನೆ, ವರ್ಷಾನುಗಟ್ಲೆ ವಾಸ ಮಾಡಿದ್ದಾನೆ ಅಲ್ಲಿ. ಮತ್ತೆ ಹೇಳ್ತಾರಲ್ಲ, ಅಲ್ಲ ಅಳ್ತಾ ಇದ್ದ ಶ್ರೀನಿವಾಸ ಮದುವೆ ಆದಾಗ, ಅಲ್ಲಪ್ಪ ಗಂಡು ನೀನ್ಯಾಕೆ ಅಳ್ತಿ ಅಂತ ಕೇಳಿದ್ರು.
ಕಥೆ ಚೆನ್ನಾಗಿದೆ ರೀ, ಸೂಪರ್ ಆಗಿದೆ ಕಥೆ, ಬಹಳ ಚೆನ್ನಾಗಿದೆ. ಏನು ಕಥೆ ಅದು? ಕೃಷ್ಣ ಅಳ್ತಾ ಇದ್ದ, ಶ್ರೀನಿವಾಸ ಅಳ್ತಾ ಇದ್ದಂತೆ ಪದ್ಮಾವತಿ ಮದುವೆ ಮಾಡಿಕೊಳ್ಳುವಾಗ. ಆಗ ಕೇಳಿದ್ರಂತೆ, ಯಾಕಪ್ಪ ಅಳ್ತಿ ನೀನು, ಹೆಣ್ಣವರಲ್ವ ಅಳ್ಬೇಕಾದದ್ದು ಅಂತ. ಅಲ್ಲ, ಅಯ್ಯೋ ಸುಭದ್ರೆಯನ್ನ ಕರ್ಕೊಂಡೊಟ್ಟೋದಾಗ ನನಗೆ ಅಳ್ಳಿಕ್ಕೆ ಟೈಮೇ ಇರಲಿಲ್ಲ, ಅದಕ್ಕೆ ಇವಾಗತ್ತೆ ಎಂದಂತೆ. ಏನು ಕಥೆ ಅದು? ಎಲ್ಲ ಬಿದೋಯ್ತು. ಯಾಕೆ ಅಂದ್ರೆ ಸುಭದ್ರೆ ಅರ್ಜುನನನ್ನ ಮದುವೆ ಆದ್ಮೇಲೆ ತಿಂಗಳಾನುಗಟ್ಲೆ ವರ್ಷಾನುಗಟ್ಲೆ ಅವನು ಅಲ್ಲೇ ಇದ್ದಾನೆ, ದಾರಕ್ಕೆ ಅಲ್ಲ, ಟೈಮ್ ಯಾವಾಗಿರಲ್ಲ. ಸಾರಿ, ಇದು ಇಂದ್ರಪ್ರಸ್ಥದಲ್ಲೇ ಇದ್ದಾನೆ, ಟೈಮ್ ಯಾವಾಗಿರಲ್ಲ. ಸುಮ್ಮನೆ ಎಂತೆಂಥದ ಕಥೆ ಅದು. ಮಹಾಭಾರತಕ್ಕೆ ವಿರುದ್ಧ, ಭಾಗವತಕ್ಕೆ ವಿರುದ್ಧ, ಆಚಾರ್ಯರಿಗೆ ವಿರುದ್ಧ ಅನ್ನೋನು ಗಮನಿಸ್ಕೊಳ್ಳೋಲ್ಲ. ನಮ್ಗೆ ಆಚಾರ್ಯರು ಬೇಕು, ನಮಗೆ ಆಚಾರ್ಯರು ಹೇಳೋದು ಬೇಡ ನಮಗೆ. ಆಚಾರ್ಯರು ಯಾವ್ದು ಹೇಳಿದ ಅದು ಬೇಕು. ಆಚಾರ್ಯ ಎಲ್ಲ ಹೇಳಬೇಕು ಅಂತಿಲ್ಲ ಅಂತ, ಆಚಾರ್ಯ ಎಲ್ಲ ಹೇಳಬೇಕು ಅಂತಿಲ್ಲ, ಆದ್ರೆ ಆಚಾರ್ಯ ಹೇಳಿದ್ದಕ್ಕೆ ವಿರುದ್ಧವಾಗಿರಬಾರದು. ಆಚಾರ್ಯ ಕಂಪ್ಯೂಟರ್ ಸೈನ್ಸ್ ಹೇಳಿದಾರಾ ಅಂದ್ರೆ ಇಲ್ಲ, ಹೇಳಿಲ್ಲ, ಅದ್ರ ವಿರುದ್ಧ ಅಲ್ಲ, ವಿರುದ್ಧವಾದದ್ದಿರಬಾರದು. ಮಹಾಭಾರತದಲ್ಲಿ ಇಲ್ಲದೆಲ್ಲೂ ಇಲ್ಲ ಅಂತ ಹೇಳ್ತಾ ಇರೋದು. ವಸನ್ನಜಸ್ತತ್ರ ಬಹುನಶ್ಚ ಮಾತಾನ್. ಮತ್ತೆ ಎಲ್ಲಕ್ಕೂ ಮಿಗಿಲಾಗಿ ಬುದ್ಧಾವತಾರಕ್ಕಿಂತ ಮೊದಲು ಶ್ರೀನಿವಾಸ ಕಲ್ಯಾಣ ಆಯ್ತೋ, ಬುದ್ಧಾವತಾರಕ್ಕಿಂತ ನಂತರ ಶ್ರೀನಿವಾಸ ಕಲ್ಯಾಣ ಆಯ್ತು ಅಂತ ಯೋಚನೆಯೇ ಯಾರು ಮಾಡಿಲ್ಲ. ಏನ್ ಹೇಳೋದು? ಯೋಚನೆ ಮಾಡಿ ಉತ್ತರ ಹೇಳಿ ನಮಗೆ. ವಸನ್ನಜಸ್ತತ್ರ ಬಹುನಶ್ಚ ಮಾಸಾನ್ ಸಫಲ್ಗುನೋ ಯಾನ್ ಮೃಗಯಾಂ ಕದಾಚಿತ್. ದೇವರೇನು ಮಾಡಿದ, ಅಲ್ಲೇ ವಾಸ ಮಾಡ್ತಾ, ಇಂದ್ರಪ್ರಸ್ಥದಲ್ಲೇ ಪಾಂಡವರೊಟ್ಟಿಗೆ ವಾಸ ಮಾಡ್ತಾ, ಒಮ್ಮೆ ಅರ್ಜುನ ಬಾ ಬೇಟೆಗೆ ಹೋಗೋಣ ಅಂತ ಹೊರಟ. ಹತ್ವಾ ಮೃಗಾನ್, ಬೇಟೆ ಆಡಿ ಯಮುನಾ ತೀರ ಸಂಸ್ಥಃ ಸೋನ್ಯಾಂ ಕಾಳಿಂದೀಂ ದದೃಶೇ ತತ್ಸ್ವಸಾರಂ. ಹತ್ವಾ ಮೃಗಾನ್ ಯಮುನಾ ತೀರ ಸಂಸ್ಥಃ. ಅಲ್ಲಿ ಯಮುನಾ ತೀರದಲ್ಲಿದ್ದಾಗ ಒಬ್ಬಳು ಚಂದದ ತಾಪಸಿ ತಪಸ್ ಮಾಡ್ತಾ ಇದ್ಲು. ಅವಳು ಯಾರು? ಕಾಳಿಂದಿ. ಕಾಳಿಂದಿ ಅಂತ ಅವಳ ಹೆಸರು. ಅವಳು ಯಾರು ಅಂತಂದ್ರೆ ದದೃಶೇ ತತ್ಸ್ವಸಾರಂ, ಯಮುನೆಯ ತಂಗಿ. ಸಾ ಸೂರ್ಯಪುತ್ರಿ ಯಮುನಾನುಜಾತ ತಪಶ್ಚರಂತಿ ಕೃಷ್ಣ ಪತ್ನಿತ್ವ ಕಾಮ. ಪೃಷ್ಟಾರ್ಜುನೇನಾಹ ಸಮಸ್ತಮೇತತ್ ಪತ್ನೀಂ ಚ ತಾಂ ಜಗೃಹೇ ವಾಸುದೇವಃ. ಸಾ ಸೂರ್ಯಪುತ್ರಿ. ಅವಳು ಯಾರು ಅಂದ್ರೆ ಕಾಳಿಂದಿ, ಸೂರ್ಯನ ಮಗಳು, ಯಮುನೆಯ ತಂಗಿ, ಕೃಷ್ಣನ ಹೆಂಡತಿ ಆಗಬೇಕು ಅಂತಾನೆ ತಪಸ್ ಮಾಡ್ತಾ ಇದ್ದಾಳೆ. ಅರ್ಜುನ ಹೋಗಿ ಕೇಳ್ಕೊಂಡು ಬಾ ಅಂದ ದೇವರು. ಅರ್ಜುನ ಬಂದ, ಕೇಳಿದ, ಅಮ್ಮ ಯಾರಿಗಾಗಿ ತಪಸ್ಸು ಮಾಡ್ತಾ ಇದಿ ಅಂತ. ಅವಳು ಹೇಳಿದ್ಲು, ಕೃಷ್ಣನಿಗಾಗಿ ತಪಸ್ಸು ಮಾಡ್ತಾ ಇದ್ದೀನಿ ಅಂತ. ಕೃಷ್ಣ ಇಲ್ಲೇ ಬಂದಿದ್ದಾನೆ ಅಂತಂದ. ಹೋಗಿ ಕೃಷ್ಣನಿಗೆ ನಮಸ್ಕಾರ ಮಾಡಿದ್ಲು. ಅವಳನ್ನ ದೇವರು ಮದುವೆ ಆದ. ಅಲ್ಲೇ ಷಣ್ಮಹಿಷರದ ಕಥೆ ಅದು ಬರ್ತಾರೆ, ಒಬ್ಬೊಬ್ಬರೇ ಆಗ್ತಾ ಇದ್ದಾರೆ. ಇಲ್ಲಿ ತನಕ 4 ಜನ ಆದ್ರು. ರುಕ್ಮಿಣಿ, ಸತ್ಯಭಾಮೆ, ಆಮೇಲೆ ಜಾಂಬವತಿ ಅಲಿಯಾಸ್ ರೋಹಿಣಿ, ಆಮೇಲೆ ಇವಳು, ಅವಳ ಹೆಸರು ರೋಹಿಣಿ ಅಂತ. ಬಲರಾಮನ ತಾಯಿಯ ಹೆಸರು ಮಾತ್ರ ರೋಹಿಣಿ ಅಲ್ಲ, ಇವಳ ಹೆಸರು ರೋಹಿಣಿ. ಆಮೇಲೆ ಕಾಳಿಂದಿ. ತಥೋ ಗತ್ವಾ ನಗ್ನಜಿತೋ ಗೃಹಂ ಚ ಸ್ವಯಂವರೇ ಸಪ್ತವೃಷಾನ ಗೃಹ್ಣಾತ್ ಸರ್ವೈರಗ್ರಾಹ್ಯಾನಸುರಾನ್ ವರೇಣ ಶಿವಸ್ಯ ನಿರ್ಜಿತ ಭೂಮಿಪಾಲಾಹ. ನಗ್ನಜಿತ್ ಅಂತ ಒಬ್ಬ ರಾಜ. ಆ ನಗ್ನಜಿತ್ ಅನ್ನುವ ರಾಜನ ಮನೆಗೆ ಹೋದ. ಅಲ್ಲೊಂದು ಸ್ವಯಂವರ ನಡೀತಾ ಇತ್ತು. ಆ ಸ್ವಯಂವರ ಏನು ಅಂತಂದ್ರೆ ಬಲಪ್ರದರ್ಶನ ಮಾಡಿ ಆಮೇಲೆ ಬಲಪರೀಕ್ಷೆ ಇದೆ. 7 ಯಾರಿಗೂ ಸಗ್ಗದ ಗುಳಿಗಳಿದ್ವು. ಸರ್ವೈರಗ್ರಾಹ್ಯಾನ್, ಯಾರವರೆಲ್ಲ? ಅಸುರಾನ್ ವರೇಣ ಶಿವಸ್ಯ, ಎಲ್ಲ ಅಸುರರು ಗೂಳಿ ರೂಪದಲ್ಲಿದ್ರು. ನಾ ಅದೇ ಹೇಳ್ತಾ ಇದ್ನಲ್ಲ, ಕ್ಲೀಂ ಕೃಷ್ಣಾಯ ನಮಃ ಅಂದ್ರೆ ಕ್ಲೀನರ್ ಅಂತ. ಗೂಳಿಗಳ ವಂಶದಲ್ಲಿ ಇವ್ರು ಬಂದು ಒಂದು ಇಡೀ ಜೀನ್ಸನ್ನೇ ಹಾಳು ಮಾಡಬೇಕು ಅಂತ. ಅಂಥವರನ್ನ ದೇವರೇನು ಮಾಡಿದ, ಒಬ್ಬನೇ ಅಷ್ಟು ಗೂಳಿಗಳನ್ನ ನಿಗ್ರಹಿಸಿದೆ. ಯಾರಿಗೂ ಆಗ್ತಾನೆ ಇರಲಿಲ್ಲ. ಯೈರ್ ನಿರ್ಜಿತ ಭೂಮಿಪಾಲಾಹ ತಥೋ ನೀಲಾಂ ತಸ್ಯ ಸುತಾಂಜಲೇಭೆ ಪೂರ್ವಂ ನೀಲಾ ಗೋಪಕನ್ಯಾಪಿ ಆಸೀತ್ ಸಾದೇಹಸ್ಯ ಪ್ರಾವಿಶತ್ ಪೂರ್ವಮೇಚ ಯಸ್ಮಾದೇಕ ದ್ವಿವಿಧಾ ಸಂಪ್ರಜಾತ.
ಆ ನೀಲೆಯನ್ನ ಮದುವೆ ಆದ. ನಗ್ನಜಿತನ ಮಗಳು ನೀಲೆಯನ್ನ ಇವನು ಮದುವೆ ಆದ. ಈ ನೀಲ ಯಾರು ಅಂದ್ರೆ ಗೋಪಕನ್ಯಾಪಿ ಆಸೀತ್, ಯಾರು ಮೊದಲು ಗೋಪಿಕೆ ಆಗಿದ್ಲು. ಗೋಪಿಕೆ ಆಗಿದ್ಲು. ಆ ಗೋಪಿ ಏನ್ ಮಾಡಿದ್ಲು, ಯಶೋದೆಯ ಅಣ್ಣ ಕುಂಭಕನ ಮಗಳು. ಅವಳು ದೇವರ ಹತ್ರ ಒಂದು ವಿಶಿಷ್ಟವಾದ ವರವನ್ನು ಪಡೆದಿದ್ಲು. ಸಂಸ್ಕಾರದ ಪ್ರಥಮಮೇವ ಸುಸಂಗಮೋಮೆ, ಮುಂಜೆ ಆಗೋದಕ್ಕಿಂತ ಮೊದಲು ನಾನು ಮದುವೆ ಆಗಬೇಕು ಅಂತ ಕೇಳಿದ್ದವಳು. ಉಳಿದ ಗೋಪಿಕೆಯರಿಗಿಂತ ಮೊದಲು ನನ್ನನ್ನು ಮದುವೆ ಆಗಬೇಕು ಅಂತ ದೇವರೇನ್ ಮಾಡಿದ್ದ, ಆಯ್ತು ಅಂತ ಹೇಳಿದ್ದ. ಅದರಂತೆ ಸುಮಾರು 6-7 ವರ್ಷದ ಹುಡುಗ ಮದುವೆ ಆಗಿದ್ದ ಅವಳನ್ನ. ಆ ನೀಲ ಇದ್ದಾಳಲ್ಲ, ಈ ನೀಲೆಯೊಂದಿಗೆ ಐಕ್ಯವನ್ನು ಹೊಂದಿದ್ಲು. ಈ ನೀಲೆಯನ್ನು ಮತ್ತೆ ವಿವಾಹ ಆದ. ನೀಲಾಯ ಏವ ಸತ್ಯ ಇತಿ ನಾಮಾಂತರಂ. ಅಷ್ಟೇ ಅಲ್ಲ, ಈ ನೀಲ ಇದ್ದಾಳಲ್ಲ, ಇವಳೇ ಪ್ರಾಯ ರಾಧಾ ಅಂತ ಹೇಳಿ ಉತ್ತರದಲ್ಲಿ ಪ್ರಸಿದ್ಧಿ ಬಂದಿರಬೇಕು ಅಂತ ನಮ್ಮ ಗುರುಗಳೊಂದು ಊಹಿಸ್ತಾರೆ. ಇರ್ಬೋದು. ಯಾಕೆ ಅಂದ್ರೆ ಚಿಕ್ಕಂದಿನಿಂದ ರಾಧೆ ಜೊತೆಗೆ ಇದ್ಲು ಅಂತ ಹೇಳ್ತಾರೆ ಅವರು. ರಾಧೆಯ ಉಲ್ಲೇಖ ಎಲ್ಲಿಯೂ ಕಾಣಲ್ಲ. ಬ್ರಹ್ಮವೈವರ್ತ ಪುರಾಣದ ಕೆಲವೊಂದು ಭಾಗಗಳಲ್ಲಿ ಬಿಟ್ರೆ ಇನ್ನೆಲ್ಲೂ ಕಾಣಲ್ಲ. ಮತ್ತೆ ರಾಧಾರಮಣ, ರಾಧಿಕಾ ಸಹಜವಾದ ಹೆಸರು. ರಾಧ ಸಾಧ ಸಂಸಿದ್ಧವು ಅಂತ ಧಾತು. ರಾಧಾ ಅಂದ್ರೆ ಸಿದ್ಧಳು ಅಂತ ಅರ್ಥ. ಸಿದ್ಧಿಯನ್ನು ಪಡೆದವಳು ರಾಧೆ. ಹೀಗಾಗಿ ಅವಳನ್ನ ಹೇಳ್ತಾರೆ. ಉತ್ತರದವರು ಹಾಗನ್ಕೊಂಡಿರಬಹುದು, ಅಥವಾ ಅದೊಂದು ಕಲ್ಪಿತ ಪಾತ್ರ ಆಗಿರಬಹುದು, ಅಥವಾ ನೀಲೆಯನ್ನೇ ರಾಧೆ ಅಂತ ಹೇಳಿರಬಹುದು. ಯಾಕೆಂದ್ರೆ ಎಲ್ಲರಿಗಿಂತ ಮೊದಲು ಸಿದ್ಧಳು ಅವಳು ಅಂತ. ನೀವು ಮಧುರಾದಲ್ಲಿ ಹೋದ್ರಂತೂ ದಾರಿ ಬಿಡ್ಲಿಕ್ಕೂ ರಾಧೆ ರಾಧೆ ಅಂತ ಸೈಕಲ್ ರಿಕ್ಷಾದವರು ರಾಧೆ ರಾಧೆ ಅಂತ ಬಿಡಿಸ್ಕೊಂಡು ಹೋಗ್ತಾ ಇರ್ತಾರೆ ದಾರಿನ. ದೇವರ ಪತ್ನಿಯ ನಾಮಸ್ಮರಣೆ ಬಹಳ ಸೊಗಸು. ದೇವರ ನಾಮಸ್ಮರಣೆ ಆಗ್ತಾ ಇದ್ರೆ ಸೊಗಸು. ಆದ್ರೆ ಆ ರಾಧೆ ಯಾರಿರಬಹುದು? ಪುರಾಣಗಳಲ್ಲಿಲ್ಲ, ಭಾಗವತದಲ್ಲಿಲ್ಲ, ಮಹಾಭಾರತದಲ್ಲಿಲ್ಲ. ವೇದವ್ಯಾಸರು ಎಲ್ಲ ಹೇಳಬೇಕು ಅಂತಿಲ್ಲ ಅಂತ ಮಾತ್ರ ತರ್ಕ ಮಾಡಬೇಡಿ. ಆ ನೀಲೆಯೇ ರಾಧೆ ಅಂತ ಅವರು ಆರಾಧನೆ ಮಾಡಬಹುದೋ ಏನೋ. ತಥೋ ನೀಲಾಂ ಆಯ್ತಲ್ಲ. ಸಾದೇಹೇ ಸ್ಯಾಃ ಪ್ರಾವಿಶತ್. ಅವತ್ತಿನ ಕಾಲದಲ್ಲಿ ಬಹಳ ವಿಚಿತ್ರವಾದ ಘಟನೆ. ಈ ಕುಂಭಕನ ಮಗಳು ನೀಲೆ, ನಗ್ನಜಿತ್ ಮಗಳು ನೀಲೆಯಲ್ಲಿ ಐಕ್ಯ ಆಗೋದ್ಲು. ಏನು ಅದ್ಭುತ ಅಲ್ವಾ ಅವತ್ತಿನ ಜನಕ್ಕೆ. ಪಿತೃಶ್ವಸುರು ಮಿತ್ರ ವಿಂದಾಸುತಾಚ ಕೃಷ್ಣೇ ಮಾಲಾಂ ಆಸಜತ್ ರಾಜಮಧ್ಯೆ ವಿಂದಾನುವಿಂದೌ ಭ್ರಾತರಾವೇವ ತಸ್ಯ ನ್ಯಷೇಧತಾಂ ಧಾರ್ತರಾಷ್ಟ್ರಾರ್ಥಮುಗ್ರೌ. ಆಮೇಲೆ ಪಿತೃಶ್ವಸುಹು ರಾಜಾಧಿದೇವಿ ಅಂತ ಹೇಳಿ ಒಬ್ಳು. ಆ ರಾಜಾಧಿದೇವಿ ಅಂತನ್ನುವ ಕೃಷ್ಣನ ಅತ್ತೆ, ಅಂದ್ರೆ ವಸುದೇವನ ತಂಗಿ. ಅವಳಿಗೆ ಒಬ್ಬ ಮಗಳು ಹುಟ್ಟಿದ್ಲು, ಮಿತ್ರವಿಂದ ಅಂತ. ಮಿತ್ರವಿಂದ ಎಷ್ಟು ಚೆನ್ನಾಗಿದೆ ಹೆಸರು ಅದು, ಮಿತ್ರವಿಂದ. ಆ ಮಿತ್ರವಿಂದೆಗೆ ಇಬ್ಬರು ಅಣ್ಣ ತಮ್ಮಂದಿರಿದ್ರು. ಇಬ್ರು ಅಣ್ಣಂದಿರು, ವಿಂದ ಅನುವಿಂದ ಅಂತ. ಅವರು ದುರ್ಯೋಧನನ ಪಕ್ಷಪಾತಿಗಳು. ಅವ್ರಿಗೆ ದುರ್ಯೋಧನನಿಗೆ ಕೊಡಬೇಕು ಅಂತಿತ್ತು. ಸರಿ, ಸ್ವಯಂವರ ಏರ್ಪಾಡು ಮಾಡಿದ್ರು. ಕೃಷ್ಣ ಬಂದಿದ್ದ. ಇವಳು ಸೀದಾ ಹೋದ್ಲು, ಕೃಷ್ಣನಿಗೆ ಮಾಲೆ ಹಾಕಿದ್ಲು. ಜಿತ್ವಾವಂತ್ಯೌತೌ ನೃಪತೀನಿಶ್ಚೈವ ಸರ್ವಾನ್ ಆದಾಯ ತಾಂ ಪ್ರಯಯೌ ವಾಸುದೇವಃ ಪಿತೃಶ್ವಸುಸ್ತನಯಾಂ ಚ ದ್ವಿತೀಯಾಂ ಭದ್ರಾಂ ದತ್ತಾಂ ಅಗ್ರಹೀತ್ ಭ್ರಾತೃಭಿಸ್ಸಹ. ಅವರಿಬ್ಬರನ್ನ ದೇವರು ಗೆದ್ದ. ಅವಂತಿ ಅಂದ್ರೆ ಈಗಣ ಹರಿದ್ವಾರ. ಈಗಣ ಹರಿದ್ವಾರವನ್ನ ಅವತ್ತಿನ ಕಾಲದಲ್ಲಿ ಅವಂತಿ ಅಂತ ಕರೀತಾ ಇದ್ರು. ಆ ಅವಂತಿಯ ರಾಜಕುಮಾರಿ ಅವಳು. ವಿಂದಾನುವಿಂದ್ಯೌ ಭ್ರಾತರಾವೇವ ತಸ್ಯ ನ್ಯಷೇಧತಾಂ. ಅವರು ಪ್ರತಿಭಟನೆ ಮಾಡಿದ್ರಂತೆ, ದುರ್ಯೋಧನನಿಗೆ ಮಾಲೆ ಹಾಕಬೇಕು ಅಂತ. ಆಗ ಯುದ್ಧಕ್ಕೆ ಅಂತ ಬಂದರು. ಅಣ್ಣಂದಿರ ಸಪೋರ್ಟ್ ನಮಗಿದೆ ಅಂತ ಎಲ್ಲರನ್ನ ದೇವರು ಸೋಲಿಸಿದ. ಮಿತ್ರವಿಂದೆಯನ್ನು ತೆಗೆದುಕೊಂಡು ಹೋದ.
ಸಂಸ್ಕೃತದಲ್ಲಿ ಒಂದು ಮಿತ್ರವಿಂದ ಗೋವಿಂದ ಅಂತ ಒಂದು ನಾಟಕ ಇದೆ. ಸಂಸ್ಕೃತದಲ್ಲಿ ಈ ರಾಮಾಯಣ ಮಹಾಭಾರತಗಳ ಎಲ್ಲ ಸಂಗತಿಗಳನ್ನ ನಾಟಕ ಮಾಡಿಬಿಟ್ಟಿದ್ದಾರೆ. ಯುಧಿಷ್ಠಿರ ವಿಜಯ ಅಂತ ಇದೆ, ಎಲ್ಲದರ ಬಗ್ಗೆ. ಭೀಮಸೇನ ಮತ್ತೆ ಹಿಡಿಂಬೆಯರ ಮದುವೆ ಬಗ್ಗೆ ಮಾತ್ರ ಇಲ್ಲ. ಮಧ್ಯಮ ವ್ಯಾಯೋಗ ಅಂತ ಹೇಳಿ ಭಾಸನ ನಾಟಕ ಇದೆ. ಉಳಿದ ಎಲ್ಲದರ ಬಗ್ಗೆ ಬಂದ್ಬಿಟ್ಟಿದೆ. ಮಿತ್ರವಿಂದ ಗೋವಿಂದವು ಒಂದು. ಆಮೇಲೆ ಇನ್ನೊಬ್ಬಳಿದ್ಲು ಭದ್ರ ಅಂತ. ಆ ಭದ್ರ ಏನಿದ್ದಾಳೆ ಶ್ರುತಕೀರ್ತಿ ಅಂತನ್ನುವ ವಸುದೇವನ ತಂಗಿಯ ಮಗಳು. ಅವಳಿಗೆ 5 ಜನ ಅಣ್ಣಂದಿರಿದ್ರು. ಅವರೆಲ್ಲ ಸೀದಾ ತಂದು ಕೃಷ್ಣನಿಗೆ ಅವಳನ್ನು ಕೊಟ್ಟರು. ಅವರೇ ತಂದು ಕೊಟ್ಬಿಟ್ರು, ನಮ್ಮ ತಂಗಿಯನ್ನ ಮದುವೆ ಆಗು ಅಂತ. ಯಾರ್ರೀ ಅವರು? ವಿಶ್ವೇಶಾಂ ದೇವಾನಾಂ ಅವತಾರಾ ಹಿ ಪಂಚ ತೇ ಕೈಕೇಯ ಭ್ರಾತರೋಸ್ಯ ಹರೇಶ್ಚ ಭಕ್ತಾ ನಿತ್ಯಂ ಪಾಂಡವಾನಾಂ ಚತಾತೋಪ್ಯೇಷಾಂ ವಶೇ ಶೈವ್ಯನಾಮರ್ಭುರಗ್ರೇ. ವಿಶ್ವೇಶಾಂ ದೇವಾನಾಂ ಅವತಾರಾಹ, ಅವರು ವಿಶ್ವೇ ದೇವತೆಗಳ ಅವತಾರ. 5 ಜನ ಕೇಕಯ್ಯರು. ಅವರು ಪರಮಾತ್ಮನ ಭಕ್ತರು, ಪಾಂಡವರ ಭಕ್ತರು, ಪಾಂಡವರಲ್ಲಿ ಅತ್ಯಂತ ಗೌರವ ಇರುವವರು. ಈ ಮಿತ್ರವಿಂದೆ, ಇದು ಭದ್ರೆಯ ಅಪ್ಪ ಇದ್ದಾನಲ್ಲ, ಶೈವ್ಯನಾಮರ್ಭುರಗ್ರೇ, ಶೈವ್ಯ ಅಂತ. ಅವನು ಋಭು. ಯಾವ ಋಭು? ವೇದದಲ್ಲಿ ಉಲ್ಲಿಖಿತನಾಗಿದ್ದಾನೆ. ಋಭು ವಿಭ್ವಾ ವಾಜಶ್ರವಸ್ ಅಂತ. ಆ ಋಭು. ಋಭವೋ ವಿಷ್ಟ್ಯಕ್ರತ ಅಂತ ಅವರ ಬಗೆಗೆ ಉಂಟು. ಆ ಋಭು, ಆ ಋಭುವಿನ ಮಗಳು ಭದ್ರ. ಅವಳನ್ನು ಅಣ್ಣಂದಿರು ತಂದು ಕೃಷ್ಣನಿಗೆ ಒಪ್ಪಿಸಿದರು. ಸ್ವಯಂವರೋ ಲಕ್ಷಣಾಯಾಸ್ತಥಾಸೀತ್ ಯಥಾ ದ್ರೌಪದ್ಯ ಲಕ್ಷವೇಧಾತ್ಮಕ ಸಹ ಮದ್ರೇಷು ತಸ್ಯಾಶ್ಚ ಪಿತಾ ಪಿನಾಕಂ ಸ್ವಯಂವರಾರ್ಥಂ ಜಗೃಹೇ ಗಿರೀಶಾತ್. ಆಮೇಲೆ ಲಕ್ಷಣ ಅಂತ ಹೇಳಿ ಒಬ್ಬಳು, ಅವಳದು ಸ್ವಯಂವರ ಆಯಿತು. ಹೇಗೆ ದ್ರೌಪದಿಯ ಲಕ್ಷವೇಧ ಇತ್ತೋ ಅದೇ ರೀತಿ ಇತ್ತು, ಆದರೆ ಅದಕ್ಕಿಂತ ಕಷ್ಟ. ಇವಳು ಯಾರು ಅಂದರೆ ಮದ್ರ ದೇಶದವಳು. ಲಕ್ಷಣ ಏನಿದ್ದಾಳೆ ಮದ್ರ ದೇಶದವಳು. ಅವಳಪ್ಪ ಸದಾಶಿವನನ್ನು ಪ್ರಾರ್ಥನೆ ಮಾಡಿ ಪಿನಾಕ ಅನ್ನುವ ಧನುಸನ್ನೇ ತಂದುಬಿಟ್ಟಿದ್ದ. ಅದನ್ನು ಯಾರು ಎತ್ತಿ ಹೊಡಿತಾರೆ ಅದು. ಅಷ್ಟೇ ಅಲ್ಲ, ಆ ಟಾಸ್ಕ್ ಅನ್ನೋದು ವಿಪರೀತ ಕಷ್ಟ ಇತ್ತು. ಟಾಸ್ಕ್ ವಾಸ್ ವೆರಿ ಡಿಫಿಕಲ್ಟ್. ಲಕ್ಷಂಚ ತತ್ಸರ್ವತಶ್ಚನ್ನಮೇವ ದ್ವಾರಂ ಚರಸ್ಯಾಪ್ಯುಪರಿಸ್ಮ ಲಕ್ಷಾತ್ ಛಿನ್ನೇಷುಣಾ ಪಾತನೀಯಂಚ ತದ್ಧಿ ದ್ರೌಪದ್ಯರ್ಥಾರ್ಥದ ಶಕ್ಯಂ ತಥೋಲಂ. ನೋಡಿ, ಮೇಲ್ಗಡೆ ಒಂದು ತಟ್ಟೆ ಅಂತ ಇಟ್ಕೊಳ್ಳಿ. ಆ ತಟ್ಟೆಗೆ ಈ ಭಾಗದಲ್ಲಿ ಒಂದು ಮೀನಿನ ಆಕೃತಿಯನ್ನು ಸಿಕ್ಕಿಸಿದ್ದಾರೆ ಅಂತ ಇಟ್ಟುಕೊಳ್ಳಿ. ಪೂರ್ತಿಯಾಗಿ ಕೆಳಗಡೆಯೂ ತಟ್ಟೆ ಮುಚ್ಚಿದೆ. ಆ ಮೀನಿಗೆ ಅಂದ್ರೆ ಆ ಲಕ್ಷ್ಯ ಇತ್ತಲ್ಲ, ಟಾರ್ಗೆಟ್ ಯಾವುದನ್ನು ಹೊಡಿಬೇಕು ಅಂತ, ಅದಕ್ಕೆ ವಿರುದ್ಧವಾದ ದಿಕ್ಕಿನಲ್ಲಿ ತೂತಿದೆ. ಆ ತೂತಿನ ಮೂಲಕ ಬಾಣ ತೂರಬೇಕು. ತೂರೋದೇ ಇಲ್ಲ. ಅದಕ್ಕೇನಾಗಬೇಕು ಅಂದ್ರೆ ಬಾಣ ಆ ತೂತಲ್ಲಿ ತೂರಿ ಕಟ್ಟಾಗಬೇಕು. ಕಟ್ಟಾದ ಬಾಣದ ಮುಂದಿನ ತುದಿ ಹೋಗಿ ಆ ಒಂದು ಲಕ್ಷ್ಯವನ್ನು ತಾಗಬೇಕು. ಏನು ಕಷ್ಟವಾದ ಟಾಸ್ಕ್ ಅದು. ತತ್ರ ಜಗ್ಬುರ್ಮಾಗಧಾದ್ಯ. ಅದಕ್ಕಾಗಿ ದ್ರೌಪದ್ಯರ್ಥಾತ್ ತದಶಕ್ಯಂ ತಥೋಲಂ ಅಂತ, ದ್ರೌಪದಿಗಿಂತ ಕಷ್ಟ ಅಂತ. ತತ್ರ ಜಗ್ಬುರ್ಮಾಗಧಾದ್ಯಾಶ್ಚ ಸರ್ವೇ ಪಾರ್ಥ ಅಪಿ ದ್ರಷ್ಟುಮಿಹಾಭ್ಯುಪಾಯಯುಃ ದುರ್ಯೋಧನಾದ್ಯಾಶ್ಚ ಸಸೂತಪುತ್ರಾಃ ಸಜ್ಜೀಕರ್ತುಂ ಧನುರಪ್ಯುತ್ಸಹಂತೆ. ಮಾಗಧ ಮೊದಲಾದವರೆಲ್ಲ ಬಂದರು. ಯಥಾ ಪ್ರಕಾರ ಕೃಷ್ಣನ ವಿಪಕ್ಷದವರೆಲ್ಲ ಬಂದರು. ಪಾರ್ಥ ಅಪಿ ದ್ರಷ್ಟುಮುಪಾಯಯುಃ. ಪಾಂಡವರು ಬಂದ್ರಂತೆ ನೋಡ್ಲಿಕ್ಕೆ. ದುರ್ಯೋಧನಾದ್ಯಾಶ್ಚ ಸಸೂತ ಪುತ್ರಾಃ. ದುರ್ಯೋಧನ ಮೊದಲಾದವರು, ಕರ್ಣ ಮೊದಲಾದವರು ಬಂದರು. ಧನುರಪಿ ಉತ್ಸಾಹಂತೆ ಸಜ್ಜೀಕರ್ತುಂ. ಅವರು ಕೂಡ ಒಂದ್ ಕೈ ನೋಡ್ಬಿಡೋಣ ಅಂತ ಬಂದಿದ್ರು, ಬಿಲ್ಲನ್ನು ಎತ್ತೋಣ ಅಂತ. ಕೇಚಿನ್ನಿಪೇತುರ್ಧನುಷೈವ ತಾಡಿತಾ. ಯಥಾ ಪ್ರಕಾರ ಕೆಲವರು ಆ ಬಿಲ್ಲಿನ ಟೆನ್ಷನ್ನು, ಆ ಗ್ರಿಪ್ಪು ಸಿಗದೇನೆ ಅದರಿಂದಲೇ ಹೊಡೆಸ್ಕೊಂಡು ಬಿದ್ರು. ನವೈಕೆ ಚಿಚ್ಚಾಲಯಿತುನ್ನ ಶೇಕುಹು. ಕೆಲವರಿಗೆ
ಅಲುಗಾಡಿಸ್ಲಿಕ್ಕೂ ಆಗಲಿಲ್ಲ. ದುರ್ಯೋಧನೋ ಮಾಗಧಸ್ಸೂತ ಪುತ್ರ ಸಜ್ಜಂ ಕೃತ್ವಾ ಲಕ್ಷ ವೀಕ್ಷಾಂನ ಚಕ್ರುಹು. ದುರ್ಯೋಧನ, ಜರಾಸಂಧ, ಕರ್ಣ ಈ 3 ಜನ ಸಜ್ಜಂ ಕೃತ್ವ ಬಿಲ್ಲನ್ನ ಬಗ್ಗಿಸಿ ದಾರವನ್ನ ಕಟ್ಟಿ ಲಕ್ಷ ವೀಕ್ಷಾಂನ ಚಕ್ರು ಎಲ್ಲಿ ಬಿಡಬೇಕು ಅಂದ್ರೆ ಗೊತ್ತಾಗಲಿಲ್ಲ, ಗುರಿಯೇ ಗೊತ್ತಾಗಲಿಲ್ಲ. ಯಾಕೆಂದ್ರೆ ಅದು ಮುಚ್ಚಿಕೊಂಡಿತ್ತಲ್ಲ. ಆ ಊಹೆ ಆದರೂ ಇರಬೇಕು, ಅದು ಗೊತ್ತಾಗಲಿಲ್ಲ ಅವರಿಗೆ. ಧನಂಜಯ ಸ್ವಾತ್ಮಬಲಂ ಪ್ರಕಾಶಯನ್ ಸಜ್ಜಂ ಕೃತ್ವಾ ಧನುರೈಕ್ಷಚ್ಚ ಲಕ್ಷ್ಯಂ ನೈವಾದದೆ ಬಾಣಮನಿಚ್ಛಯೈವ ತತ್ಪ್ರಾಪ್ಯಾಂ ಜಾನನ್ ಕೇಶವೇ ನೈವ ತಾಂಚ. ಅರ್ಜುನ ತನ್ನ ಬಲ ಏನು ಅನ್ನೋದನ್ನು ತೋರಿಸಲಿಕ್ಕಾಗಿ ಬಿಲ್ಲನ್ನು ಹೆದೆಯೇರಿಸಿ ಸರಿಯಾಗಿ ಗುರಿಯನ್ನು ನೋಡಿದ, ಆದರೆ ಬಿಡಲಿಲ್ಲ. ಮತ್ತೆ ದಾರವನ್ನು ಬಿಚ್ಚಿ ಬಿಲ್ಲನ್ನು ಉದ್ದ ಮಾಡಿ ಇಟ್ಟು ಬಂದ್ಬಿಟ್ಟ. ಯಾಕೆಂದ್ರೆ ನನಗೆ ಬಲ ಇದೆ, ನಾನು ಉದ್ದೇಶಪೂರ್ವಕವಾಗಿ ತಗೊಳ್ತಾ ಇಲ್ಲ. ಯಾಕೆಂದ್ರೆ ಅವಳು ಕೃಷ್ಣನಿಗೆ ಸಲ್ಲಬೇಕಾದವಳು ಅಂತ ತೋರಿಸಲಿಕ್ಕಾಗಿ ಅಷ್ಟೇ. ಭೀಮಶ್ಚಾಪಂ ಲಕ್ಷಮಪ್ಯೇತದತ್ರ ದ್ರಷ್ಟುಂಚ ನೈವೇಚ್ಛದರೀಂದ್ರಧಾರಿಣ ಯೋಗ್ಯೇ ಕರ್ಮಣ್ಯಾಯತನಶ್ಚಾಪರಾಧಿ ಸ್ಯಾದಿತ್ಯಂಜ ಪಶ್ಯಮಾನೋ ಮಹಾತ್ಮ. ಭೀಮಸೇನ ಆ ಬಿಲ್ಲನ್ನು ತಗೊಳ್ಳಿಕ್ಕೆ ಬರಲಿಲ್ಲ. ಯಾಕೆ ಅಂದ್ರೆ ಅಯೋಗ್ಯವಾದ ಕರ್ಮದಲ್ಲಿ ತೊಡಗಲೇಬಾರದು, ಯೋಗ್ಯವಾದ ಕರ್ಮದಲ್ಲಿ ತೊಡಗದೇ ಇರಬಾರದು. ಅದೇ ಪಾಪ ಅಂತ ಹೇಳಿ ಯೋಗ್ಯವಾದ ಕರ್ಮದಲ್ಲಿ ತೊಡಗದೇ ಇರೋದು ಪಾಪ, ಅಯೋಗ್ಯವಾದ ಕರ್ಮದಲ್ಲಿ ತೊಡಗೋದು ಪಾಪ. ಈ ಎಲ್ಲ ಕಾರಣದಿಂದ ಬರಲೇ ಇಲ್ಲ ಅವನು. ಕೃಷ್ಣಸ್ತತಶ್ಚಾಪಮಧಿಜ್ಜಮಾಶು ಕೃತ್ವಾ ಚಿಂತ್ಯಶ್ಚಿನ್ನ ಬಾಣೇನ ಲಕ್ಷ್ಯಂ ಅಪಾತಯದ್ದುಂದುಭಯಶ್ಚ ದಿವ್ಯಾಹ ನೇದು ಪ್ರಸೂನಂ ಪೌರುಷುಸ್ತುರಾಶ್ಚ. ಕೃಷ್ಣ ಏನು ಮಾಡಿದ? ಬಂದ, ಬಿಲ್ಲನ್ನು ಆರಾಮವಾಗಿ ಹೆದೆಯೇರಿಸಿದ, ಬಾಣ ಬಿಟ್ಟ. ಬಾಣ ಆ ಒಂದು ಎಲ್ಲ ಕಡೆಯಿಂದ ಮುಚ್ಚಿತ್ತಲ್ಲ, ಅಲ್ಲಿಗೆ ಹೋಗಿ ತೂತಿದ್ದ ಜಾಗದಲ್ಲಿ ತೊಡಗಿತು. ಮುಂದಿನ ಬಾಣ ಮುರಿಯಿತು, ಮುರಿದ ಬಾಣ ಹೋಗಿ ಆ ಲಕ್ಷ್ಯಕ್ಕೆ ತಾಗಿತು. ಅಪಾತಯದ್ದುಂದುಭಯಶ್ಚ ದಿವ್ಯಾಹ, ದೇವತೆಗಳ ದುಂದುಭಿ ಸದ್ದಾಯಿತು. ನೇದು ಪ್ರಸೂನಂ, ಹೂ ಮಳೆಗೆರೆದವು, ದೇವತೆಗಳೆಲ್ಲ ಹೂ ಮಳೆಗೆರೆದರು. ಕೃಷ್ಣೇ ಬ್ರಹ್ಮಾದ್ಯೈಸ್ತೂಯಮಾನೇ ನರೇಂದ್ರ ಕನ್ಯಾಮಾಲಾಂ ಕೇತವಾಂತೆ ನಿಧಾಯ ತಸ್ಥಾ ಉಪಾಸ್ಯಾಥ ಸರ್ವೇ ನರೇಂದ್ರಾಹ ಯುದ್ಧಾಯ ಗುಕ್ಕೇಶವಂ ಸ್ವತ್ತ ಶಸ್ತ್ರಾಹ. ಬ್ರಹ್ಮಾದಿಗಳೆಲ್ಲ ದೇವರನ್ನು ಸ್ತೋತ್ರ ಮಾಡಿದರು. ಹಾಗೆ ಮಾಡ್ತಾ ಇರುವಾಗ ಮಾಲಾಂ ಕೇಶವಾಂಸೆ ನಿಧಾಯ, ಲಕ್ಷಣೆ ಬಂದು ಕೃಷ್ಣನ ಕೊರಳಿಗೆ ಮಾಲೆಯನ್ನು ಹಾಕಿ ಪಕ್ಕದಲ್ಲಿ ನಿಂತಳು. ಆಗ ಜರಾಸಂಧ ಮೊದಲಾದವರೆಲ್ಲ ಯುದ್ಧಕ್ಕೆ ಎದ್ದು ಬಂದರು. ವಿದ್ರಾಪ್ಯತಾನ್ಮಾಗದಾದೀನ್ ಸ ಕೃಷ್ಣ ಭೀಮಾರ್ಜುನಾಭ್ಯಾಂ ಸಹಿತ ಪುರೀಂ ತ್ವಾಂ ಯಯಾವೇತ ಅಷ್ಟಮಹಾಮಹಿಷ್ಯ ಕೃಷ್ಣಸ್ಯ ದಿವ್ಯಾ ಲೋಕಸುಂದರಿಯ ಇಷ್ಟಾ. ಹೀಗೆ ಆ ಜರಾಸಂಧ ಮೊದಲಾದವರನ್ನು ದೂರ ಓಡಿಸಿ ಭೀಮಸೇನ ಅರ್ಜುನರೇ ಯುದ್ಧದಲ್ಲಿ ಸಹಾಯಕರಾಗಿ ನಿಂತರು. ಜರಾಸಂಧ ಮೊದಲಾದವರನ್ನು ದೂರ ಓಡಿಸಿ ಅವರೆಲ್ಲರೊಟ್ಟಿಗೆ ಹೆಂಡತಿಯನ್ನು ಕರೆದುಕೊಂಡು ದ್ವಾರಕೆಗೆ ಬಂದ. ಯಯಾವೇತ ಅಷ್ಟ ಮಹಾಮಹಿಷ್ಯ, ಹೀಗೆ 8 ಜನ ಮಹಾಮಹಿಷಿಯರು. ಅದರಲ್ಲಿ ಷಣ್ಮಹಿಷಿಯರು ಇಬ್ಬರು ಲಕ್ಷ್ಮೀದೇವಿಯನ್ನು ಸೇರಿಸಿ ಅಷ್ಟಮಹಿಷಿಯರು ಅಂತ ಅನ್ನೋದು. ದಿವ್ಯಾಹ, ಎಲ್ಲ ಅಲೌಕಿಕರು. ದಿವ್ಯ ಸುಂದರಿಯ ಲೋಕಸುಂದರಿಯ, ಚಲುವಾಂತ ಚಲುವೆಯರು. ಭೈಷ್ಮೀ ಸತ್ಯಾಚೈಕ ತನುರ್ದ್ವಿಧೈವ ಜಾತಾ ಭೂಮೋ ಪ್ರಕೃತಿರ್ಮೂಲಭೂತ ತಯೈವಾನ್ಯ ಸರ್ವದಾನು ಪ್ರವಿಷ್ಟಾಸ್ತಾಸಾಂ ಮಧ್ಯೆ ಜಾಂಬವತಿ ಪ್ರಧಾನಾಂ. ಭೈಷ್ಮಿ ಸತ್ಯ ಚೈಕತನುರ್ದ್ವಿಧೈವ, ರುಕ್ಮಿಣಿ ಮತ್ತು ಸತ್ಯಭಾಮೆ ಇಬ್ಬರು ಒಬ್ಬರೇ. ಅವಳೇ 2 ರೂಪವನ್ನು ತೆಗೆದುಕೊಂಡು, ಲಕ್ಷ್ಮಿಯೇ 2 ರೂಪದಿಂದ ಹುಟ್ಟಿದ್ದು. ಮೂಲಭೂತಳಾದ ಚಿತ್ ಪ್ರಕೃತಿ ಅಂದರೆ ಅವಳೇ. ಉಳಿದವರಲ್ಲಿ ಆವೇಶವನ್ನ ಅವಳೇ ಹೊಂದಿದ್ದು. ಯಾಕೆಂದ್ರೆ ಅವಳಿಲ್ಲದೆ ಇನ್ನು ದೇವರು ಮುಟ್ಟಲ್ಲ ಯಾರನ್ನು. ತಯೈವಾನ್ಯ ಸರ್ವದಾನು ಪ್ರವಿಷ್ಟಾ ತಾಸಾಂ ಮಧ್ಯೆ. ಆ ಷಣ್ಮಹಿಷಿಯರಲ್ಲಿ ಜಾಂಬವತಿ ಪ್ರಧಾನ, ಎಲ್ಲರಿಗಿಂತ ಮಿಗಿಲಾದವಳು ಜಾಂಬವತಿ. ರಾಮೇಣ ತುಲ್ಯ ಜಾಂಬವತಿ ಪ್ರಿಯತ್ವೇ. ಜಾಂಬವತಿ ರಾಮನಿಗೆ ಸಮಾನಳು, ಬಲರಾಮನಿಗೆ. ಕೃಷ್ಣಸ್ಯಾನ್ಯ ಕಿಂಚಿದೂನಾಶ್ಚ ತಸ್ಯಾಹ. ಉಳಿದವರೆಲ್ಲ ಜಾಂಬವತಿಗೆ ಅಂದರೆ ಉಳಿದ 5 ಜನ ಜಾಂಬವತಿಗಿಂತ ಒಂದು ಸ್ವಲ್ಪ ಕೆಳಗಡೆ. ಯದಾವೇಶೋ ಬಹುಲಸ್ಯಾದ್ರ ಮಾಯಾ
ಲಕ್ಷ್ಮೀದೇವಿಯ ಆವೇಶ ಯಾವಾಗ ಜಾಸ್ತಿ ಇರುತ್ತೆ ಅವಾಗ ದೇವರು ಹೆಚ್ಚು ಪ್ರೀತಿ ಕೊಡ್ತಾ ಇದ್ದ. ಯದಾವೇಶೋ ಹ್ರಾಸಮುಪೈತಿ ತತ್ರ ಪ್ರದ್ಯುಮ್ನತೋ ವಿಂಚ ಗುಣಾಧಿಕಾಸ್ಯು. ಯಾವಾಗ ರಮೆಯ ಆವೇಶ ಹ್ರಾಸವಾಗಿರುತ್ತೆ ಅವರಲ್ಲಿ ಪ್ರದ್ಯುಮ್ನನಿಗಿಂತ 20 ಪಟ್ಟು ಮಿಗಿಲು. ಹ್ರಾಸವಾದಾಗ ಅಂದರೆ ಸಹಜವಾಗಿ ಪ್ರದ್ಯುಮ್ನನಿಗಿಂತ 20 ಪಟ್ಟು ದೊಡ್ಡವರು. ಅನಾದಿತಸ್ಥಾಃ ಕೇಶವಾನ್ನಾನ್ಯ ಸಂಸ್ಥಾಃ ರೇಮೇತಾಭಿ ಕೇಶವೋದ್ವಾರವತ್ಯಾಂ. ಅನಾದಿತಃ ಕೇಶವಾನ್ನಾನ್ಯ ಸಂಸ್ಥಾಃ, ಅನಾದಿ ಕಾಲದಿಂದ ಕೃಷ್ಣನನ್ನ ಬಿಟ್ಟು ಬೇರೆಯವರನ್ನ ಮದುವೆ ಆಗಲ್ಲ ಅವರು. ಅವರ ಅಭಿವ್ಯಕ್ತಿ ಜಗತ್ತಿಗೆ ಗೊತ್ತಾಗೋದೇ ಕೃಷ್ಣ ಇದ್ದಾಗ, ಕೃಷ್ಣಾವತಾರ ಆದಾಗ. ದೇವರು ಕೃಷ್ಣಾವತಾರ ಆದಾಗಲೇ ಆಗಿದ್ದು, ಇನ್ಯಾವಾಗಲೂ ಗೊತ್ತಾಗಲ್ಲ. ಅದು ಯಾವ ವಿಚಿತ್ರವಾದ ಸಾಧನೆಯ ಜೀವಗಳು ಅವು. ಏವಂ ಕೃಷ್ಣೇ ದ್ವಾರಕಾ ಮಧ್ಯ ಸಂಸ್ಥೆ ಗಿರಿಂ ಭೂಪಾರೈವತಕಂ ಸಮಾಯಯು ದುರ್ಯೋಧನಾದ್ಯ ಪಾಂಡವಾಶ್ಚೈವ ಸರ್ವೇ ನಾನಾದೇಶ್ಯ ಏಚ ಭೂಪಾಲ ಸಂಘಾಃ. ಹೀಗೆ ಕೃಷ್ಣ ದ್ವಾರಕೆಯಲ್ಲಿ ಇದ್ದಾಗ ಒಮ್ಮೆ ಯಾವುದೋ ಕಾರಣಕ್ಕೆ ದುರ್ಯೋಧನ, ಪಾಂಡವರು ಮೊದಲಾದ ಎಲ್ಲ ಆ ಕಾಲದಲ್ಲಿ ದೊಡ್ಡ ದೊಡ್ಡ ಚಕ್ರವರ್ತಿಗಳು, ದೊಡ್ಡ ದೊಡ್ಡ ರಾಜರು ಅಂತ ಯಾರಿದ್ರು ಅವರೆಲ್ಲರೂ ಕೂಡ ದ್ವಾರಕೆಗೆ ಬಂದರು. ದ್ವಾರಕೆಯ ಪಕ್ಕದಲ್ಲಿ ಒಂದು ಕ್ರೀಡಾಶೈಲ ಇತ್ತು. ಕ್ರೀಡಾಶೈಲ ಅಂತಂದ್ರೆ ಆಟಕ್ಕಾಗಿಯೇ ಇರುವಂತಹ ಬೆಟ್ಟ. ವಿಹಾರಾದ್ರಿ, ವಿಹಾರ ಪರ್ವತ, ಹೇಗೆ ಬೆಂಗಳೂರಿಗೆ ನಂದಿ ಬೆಟ್ಟವೋ ಹಾಗೆ, ನಂದಿ ಬೆಟ್ಟ ಹೇಗೆ ಹಾಗೆ ಅಲ್ಲಿ ರೈವತಕ ಪರ್ವತ ದ್ವಾರಕೆಗೆ. ಆತ್ಮಾನಂ ತಾನ್ ದ್ರಷ್ಟುಂ ಅಭ್ಯಾಗತಾನ್ ಸಹ ಕೃಷ್ಣೋ ಗಿರೌ ರೈವತಕೆ ದದರ್ಚ ನಮಸ್ಕೃತೆ ಸರ್ವನರೇಂದ್ರ ಮುಖ್ಯೈಃ ಕೃಷ್ಣೇ ವೈದರ್ಭ್ಯಾಂ ಸಹ ದಿವ್ಯಾತನಸ್ಥೇ. ತನ್ನ ನೋಡ್ಲಿಕ್ಕೆ ಅಂತ ಎಲ್ಲರೂ ಬಂದಿದ್ದಾರೆ ರೈವತಕ ಪರ್ವತದಲ್ಲಿ. ಎಲ್ಲರೂ ನಮಸ್ಕಾರ ಮಾಡ್ತಾ ಇದ್ದಾರೆ ಕೃಷ್ಣನಿಗೆ. ದೇವರು ಸಿಂಹಾಸನದಲ್ಲಿ ರುಕ್ಮಿಣಿಯೊಟ್ಟಿಗೆ ಕೂತಿದ್ದಾನೆ. ಏತ್ಯಾಕಾಶಾನ್ನಾರದ ಪ್ರಾಹ ಕೃಷ್ಣಂ ಏತ್ಯಾಕಾಶಾನ್ನಾರದ ಪ್ರಾಹ ಕೃಷ್ಣಂ ಆಹ ಸರ್ವೋತ್ತಮಸ್ತ್ವಂ ತಾದೃಶೋ ನಾಸ್ತಿ ಕಶ್ಚಿತ್ ಇತ್ಯಾಶ್ಚರ್ಯೋ ಧನ್ಯ ಇತ್ಯೇವ ಶಬ್ದದ್ವಯೇ ತೂಕ್ತೆ ವಾಸುದೇವಸ್ತಮಾಹ. ಸೀದಾ ಆಕಾಶದಿಂದ ನಾರದರು ಬಂದರು. ಕೃಷ್ಣ ಆಶ್ಚರ್ಯ, ಧನ್ಯ ಅಂತ 2 ಶಬ್ದ ಪ್ರಯೋಗ ಮಾಡಿದ್ರು. ಯಾರಿಗರ್ಥ ಆಗಬೇಕು? ಅದರ ಅರ್ಥ ಏನು ಅಂದರೆ ಆಶ್ಚರ್ಯ ಅಂದರೆ ಸರ್ವೋತ್ತಮ ಅಂತ, ಧನ್ಯ ಅಂದರೆ ನಿನ್ನಂಥವನು ಯಾರೂ ಇಲ್ಲ ಅಂತ. ತ್ವಂ ಆಶ್ಚರ್ಯ ಧನ್ಯ, ಈ 2 ಶಬ್ದ ಹೇಳಿದ್ರು. ಆಗ ಕೃಷ್ಣ ಏನಂದ? ದಕ್ಷಿಣಾಭಿಸ್ಸಾಕಮಿತ್ಯೇವ ಕೃಷ್ಣಂ ಪಪ್ರಚ್ಛುರೇ ತತ್ಕಿಮಿತಿ ಸ್ಮ ಭೂಪಾಹ. ಆಗ ದೇವರು ಹೇಳಿದ ದಕ್ಷಿಣಾಭಿಸ್ಸಾಕಂ ಅಂದ. ಇವ್ರು ಬಂದ್ರು, ಆ ಧನ್ಯ ಆಶ್ಚರ್ಯ ಅಂದ್ರು. ಅವನು ಹೇಳ್ದ ದಕ್ಷಿಣಾಭಿಸ್ಸಾಕಂ ಅಂದ. ಆಗ ಎಲ್ಲರೂ ಕೂಡ ಕೇಳಿದ್ರು, ಕೃಷ್ಣ ಏನು ಹಾಗಂದ್ರೆ ನಾರದರು ಏನು ಹೇಳ್ತಾ ಇದ್ದಾರೆ? ಅದಕ್ಕೆ ಕೃಷ್ಣ ಹೇಳ್ದ, ಅಲ್ಲಪ್ಪ ನಾರದರನ್ನೇ ಕೇಳಿ ಇಂದ. ನಾರಾಯಣೋ ಮುನಿ ಮೂಚೆ ವದೇತಿ ಶೃಣುಧ್ವಮಿತ್ಯಾಹ ಸನಾರದೋಪಿ. ಕೇಳಿ, ಈ ಧನ್ಯಾಶ್ಚರ್ಯೋಪಾಖ್ಯಾನ ಹರಿವಂಶದಲ್ಲಿ ವಿಷ್ಣು ಪರ್ವದಲ್ಲಿ ಬರುತ್ತೆ. ಬಹಳ ನಿರ್ಣಾಯಕವಾದ ಭಾಗ. ಅವ್ರು ಬಂದು ಹೇಳಿದ್ದು ಹೀಗೆ: ಆಶ್ಚರ್ಯ ಖಲು ದೇವಾನಾಂ ಏಕಸ್ತಂ ಪುರುಷೋತ್ತಮಃ ಧನ್ಯಶ್ಚಾಪಿ ಮಹಾಬಾಹೋ ಲೋಕೆ ನಾನ್ಯೋಸ್ತಿ ಕಶ್ಚನ ಅಂತ. ನೀನು ಆಶ್ಚರ್ಯ, ನೀನು ಧನ್ಯ. ಏವ ಮುಕ್ತ ಸ್ಮಿತಂ ಕೃತ್ವಾ ಪ್ರತ್ಯುವಾಚ ಮುನಿಂ ಪ್ರಭು ಆಶ್ಚರ್ಯಶ್ಚೈವ ಧನ್ಯಶ್ಚ ದಕ್ಷಿಣಾಭಿಸ್ ಸಹೇತ್ಯಹಂ. ಹೌದು, ನಗತಾ ದೇವರು ಹೇಳಿದನಂತೆ ದಕ್ಷಿಣಾಭಿಸ್ ಸಾಕಂ ಅಂತ. ಇಲ್ಲಿ ಧನ್ಯಾಶ್ಚರ್ಯೋಪಾಖ್ಯಾನ ಸ್ಫುಟವಾಗಿ ಇದೆ. ಅದನ್ನ ನಾರದರು ಹೇಳಿದರು. ಎಲ್ಲ ಕಡೆಯೂ ಇದೆ. ಆ ಧನ್ಯಾಶ್ಚರ್ಯೋಪಾಖ್ಯಾನ ಏನಿದೆ ಅದನ್ನು ನಾವು ನಾಳೆ ನೋಡೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನು ದೇವರಲ್ಲಿ ಅರ್ಪಿಸೋಣ.
ಕೃಷ್ಣಾರ್ಪಣಮಸ್ತು.